ಶ್ರೀ ಮಹಾಗಣಪತೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರುತಿ ಸ್ಮೃತಿ ಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಶಂಕರಂ ಲೋಕಶಂಕರಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ. ಇನ್ನು ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನಾವು ಪ್ರತ್ಯೇಕವಾಗಿ ನೋಡೋಣ ಬನ್ನಿ. ಈ ದಿನ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2025 ಜೂನ್ ತಿಂಗಳ 24ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ವಿಶ್ವಾವಸು ನಾಮ ಸಂವತ್ಸರೆ, ಉತ್ತರಾಯಣೆ, ಗ್ರೀಷ್ಮ ಋತು, ಜ್ಯೇಷ್ಠ ಮಾಸ, ಕೃಷ್ಣ ಪಕ್ಷದ ಚತುರ್ದಶಿಯ ತಿಥಿ ಇದೆ. ಇದು ಈ ದಿನ ಸಂಜೆ 6:22 ಇರಲಿದೆ. ನಂತರ ಅಮಾವಾಸ್ಯೆಯ ತಿಥಿ ಆರಂಭ ಆಗುತ್ತೆ. ಈ ದಿನದ ನಕ್ಷತ್ರ ರೋಹಿಣಿ ನಕ್ಷತ್ರ. ಇದು ಈ ದಿನ ಮಧ್ಯಾಹ್ನ 12:37 ಇರಲಿದೆ. ನಂತರ ಮೃಗಶಿರ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ, ವಿಷ್ಟಿ ಅಥವಾ ಭದ್ರ. ಇದು ಈ ದಿನ ಬೆಳಿಗ್ಗೆ 8:36 ಇರಲಿದೆ. ನಂತರ ಉತ್ತರ ಕರ್ಣ ಶಕುನಿ ಆರಂಭ ಆಗುತ್ತೆ. ಇದು ಈ ದಿನ ರಾತ್ರಿ 7:02 ಇರಲಿದೆ. ಇನ್ನು ಈ ದಿನದ ಯೋಗ ಶೂಲ ಯೋಗ. ಇದು ಈ ದಿನ ಬೆಳಿಗ್ಗೆ 9:35 ಇರಲಿದೆ. ನಂತರ ಗಂಡ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಷೂಲೆ ಇರುವಂಥದ್ದು ಉತ್ತರ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮಿಥುನ, ಚಂದ್ರ ಇರುವಂಥ ರಾಶಿ ವೃಷಭ. ಹಾಗೆ ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:37 ಸಂಜೆ 5:13 ಉಳಿಕ ಕಾಲ ಈ ದಿನ ಮಧ್ಯಾಹ್ನ 12:25 ಮಧ್ಯಾಹ್ನ 2:01 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:13 ಬೆಳಿಗ್ಗೆ 10:49 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 8:11 ಬೆಳಿಗ್ಗೆ 9:07 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಈ ದುಷ್ಟ ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:55 ಮಧ್ಯಾಹ್ನ 12:51 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ರಾತ್ರಿ 2:41 ರಾತ್ರಿ 4:08 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 5:52 ಸೂರ್ಯಾಸ್ತ ಸಂಜೆ 6:48. ಇನ್ನು ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ವೃಷಭ, ಕರ್ಕಾಟಕ, ಸಿಂಹ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಭೂಮಿಕಾರಕ. ಹಾಗಾಗಿ ಈ ಭೂಮಿಗೆ ಸಂಬಂಧಪಟ್ಟಂಥ ವಿಚಾರಗಳು, ಮನೆ, ಸೈಟು, ಜಮೀನು ಇತ್ಯಾದಿಗಳನ್ನು ಖರೀದಿ ಮಾಡಬೇಕು, ಮಾರಾಟ ಮಾಡಬೇಕು, ಇಂಥವ್ರಿಗೆ ತುಂಬ ಅನುಕೂಲತೆಗಳಿರುತ್ತೆ. ಹಾಗೆ ಈ ರಿಯಲ್ ಎಸ್ಟೇಟ್ ವ್ಯವಹಾರದಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ಈ ದಿನ ತುಂಬ ಲಾಭ ಇದೆ. ಹಾಗೆ ಈ ಕುಜನನ್ನು ಸ್ಪರ್ಧೆಗೆ ಕಾರಕ ಅಂತ ಹೇಳ್ತಾರೆ, ಕ್ರೀಡೆಗೆ ಕಾರಕ. ಹಾಗಾಗಿ ಕ್ರೀಡಾಪಟುಗಳಿಗೆ ಈ ದಿನ ವಿಶೇಷವಾದಂತಹ ಅನುಕೂಲದ ಜೊತೆಗೆ ನಿಮ್ಮ ಪ್ರತಿಭೆಗೆ ತಕ್ಕ ಫಲ ಕೂಡ ಸಿಕ್ಕತ್ತೆ.
ಇನ್ನು ವಿದ್ಯಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಯನ್ನು ಬರೀತಾ ಇದ್ದರೆ, ಪೂರ್ವ ಸಿದ್ಧತೆಯಲ್ಲಿ ತೊಡಗಿದ್ರೆ ಅವರಿಗೂ ಕೂಡ ಅನುಕೂಲ ಇರುತ್ತೆ ಈ ಕುಜನಿಂದ. ಹಾಗಾಗಿ ಈ ಕುಜ ಅಧಿಕಾರಕ್ಕೆ, ಶಕ್ತಿಗೆ, ಸಾಹಸಕ್ಕೆ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ಸಾಹಸ ಕೆಲಸಗಳನ್ನು ಮಾಡುವಂಥವ್ರಿಗೆ ಈ ದಿನ ತುಂಬ ಅನುಕೂಲ ಇದೆ. ಇನ್ನು ಅಹಂಕಾರಕ್ಕೆ ಕುಜ ಕಾರಕ ಅಂತ ಹೇಳುವಂಥದ್ದು. ಹಾಗಾಗಿ ನಿಮಗೇನಾದರೂ ಸ್ವಲ್ಪ ಮಟ್ಟಿನ ಅಹಂ ಅನ್ನೋಂಥದ್ದಿದ್ರೂ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವ್ಯತ್ಯಯಗಳಾಗ್ಬಿಡುತ್ತೆ. ಹಾಗಾಗಿ ಈ ದಿನ ಅಹಮ್ಮನ್ನು ಬಿಟ್ಟು ಹೊಂದಾಣಿಕೆಯಿಂದ ಕೆಲಸಗಳನ್ನು ಮುಂದುವರಿಸಿದ್ರೆ ಖಂಡಿತ ಒಳ್ಳೆಯ ಫಲ ಸಿಕ್ಕತ್ತೆ. ಅದರಲ್ಲೂ ಇಂಥ ಕೆಲಸ ಕಾರ್ಯಗಳನ್ನು ಈ ದಿನ ಇರುವಂಥ ಗುರು ಹೋರಾದಲ್ಲಿ ನೀವು ಆರಂಭ ಮಾಡಿಬಿಟ್ರೆ ಒಳ್ಳೆಯ ಫಲವೇ ನಿಮಗೆ ಸಿಕ್ಕತ್ತೆ. ಫಲಿತಾಂಶಗಳು ಚೆನ್ನಾಗಿರುತ್ತೆ, ಬಹಳ ಬೇಗ ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರು ಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 4:58 ಬೆಳಿಗ್ಗೆ 5:54 ಇನ್ನು ಮಧ್ಯಾಹ್ನ 12:20 ಮಧ್ಯಾಹ್ನ 1:24 ಹಾಗೆ ರಾತ್ರಿ 7:42 ರಾತ್ರಿ 8:38 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಅದೇ ರೀತಿ ಈ ದಿನ ಇರುವಂಥ ಶನಿ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳು ಆರಂಭ ಆದರೆ ಸ್ವಲ್ಪ ನಿಧಾನ ಆಗುತ್ತೆ. ಏಕೆಂದರೆ ಶನಿ ಮಂದಗತಿಯ ಚಲನೆಯನ್ನು ಹೊಂದಿರುವಂಥವನು. ಹಾಗಾಗಿ ಫಲಿತಾಂಶಗಳು ಕೂಡ ನಿಧಾನ ಆಗಿಬಿಡುತ್ತೆ. ಹಾಗಾಗಿ ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಇದು ಈ ದಿನ ಬೆಳಿಗ್ಗೆ 11:16 ಮಧ್ಯಾಹ್ನ 12:20 ಇನ್ನು ಸಂಜೆ 6:47 ರಾತ್ರಿ 7:42 ಹಾಗೆ ರಾತ್ರಿ 1:16 ರಾತ್ರಿ 2:11 ಶನಿ ಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಬಂಧುಗಳೇ, ಈ ದಿನ ಇರುವಂಥ ರವಿ ಹೋರ ಕೂಡ ಬಹಳ ಚೆನ್ನಾಗಿದೆ. ಇದು ಹೈಲಿ ಫೇವರಬಲ್ ಆಗೇ ಇರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ, ರಾಜಕೀಯ ಕ್ಷೇತ್ರದಲ್ಲಿರುವಂಥವ್ರಿಗೆ ನಿಮ್ಮ ಯಾವುದೇ ಹೊಸ ಚಟುವಟಿಕೆಗಳನ್ನು ಆರಂಭ ಮಾಡಲಿಕ್ಕೆ, ಯಾವುದೇ ರೀತಿಯ ಪ್ರಯಾಣವನ್ನು ಪ್ರಾರಂಭ ಮಾಡಲಿಕ್ಕೆ ಈ ದಿನ ಇರುವಂಥ ರವಿ ಹೋರ ತುಂಬ ಪ್ರಶಸ್ತವಾಗಿದೆ. ಹಾಗೆ ಸರ್ಕಾರದ ಮಟ್ಟದಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳನ್ನು ಫಾಲೋಅಪ್ ಮಾಡುವಂಥ ವಿಚಾರ ಆಗಲಿ, ಅಥವಾ ನೀವು ರಾಜಕಾರಣಿಗಳನ್ನು ಭೇಟಿ ಮಾಡಬೇಕು, ಸರ್ಕಾರದ ಅಧಿಕಾರಿಗಳನ್ನು ಭೇಟಿ ಮಾಡಬೇಕು, ಗಣ್ಯರನ್ನು ಭೇಟಿ ಮಾಡಬೇಕು, ಇಂಥದ್ದಕ್ಕೂ ಕೂಡ ಈ ದಿನ ಇರುವಂಥ ರವಿ ಹೋರ ತುಂಬ ಪ್ರಶಸ್ತವಾಗಿದೆ. ಹಾಗಾಗಿ ಈ ದಿನ ರವಿ ಹೋರ ಇರುವಂಥ ಸಮಯ ಬೆಳಿಗ್ಗೆ 6:58 ಬೆಳಿಗ್ಗೆ 8:02 ಇನ್ನು ಮಧ್ಯಾಹ್ನ 2:29 ಅಪರಾಹ್ನ 3:33 ಹಾಗೆ ರಾತ್ರಿ 9:33 ರಾತ್ರಿ 10:29 ರವಿ ಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಬೋದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೋರವನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವರು, ಖರೀದಿ ಮಾಡುವಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ನಿಮ್ಮ ವ್ಯವಹಾರಗಳಲ್ಲಿ ಸ್ವಲ್ಪ ಅನಾನುಕೂಲತೆಗಳು ಇರುತ್ತೆ. ಅದೇ ರೀತಿ ಈ ಹೋಟೆಲ್ ಬಿಸ್ನೆಸ್ಸನ್ನು ಮಾಡುವಂಥವ್ರಿಗೆ, ಹೋಟೆಲ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಕೆಲಸ ಮಾಡುವಂಥವ್ರಿಗೂ ಕೂಡ ತುಂಬ ಅನುಕೂಲಕರವಾಗಿರುವಂಥ ಸಮಯ ಇಲ್ಲ. ಹಾಗಾಗಿನೇ ಈ ಚಂದ್ರ ಹೋರಾದಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು, ವ್ಯಾಪಾರಿ ಚಟುವಟಿಕೆಗಳನ್ನು ಆದಷ್ಟು ಸ್ಥಗಿತಗೊಳಿಸುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಚಂದ್ರ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 10:11 ಬೆಳಿಗ್ಗೆ 11:16 ಇನ್ನು ಸಂಜೆ 5:42 ಸಂಜೆ 6:47 ಹಾಗೆ ರಾತ್ರಿ 12:20 ರಾತ್ರಿ 1:16 ಚಂದ್ರಹೋರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ. ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳನ್ನು ನೀವು ತಿಳ್ಕೊಂಡು ನಿಮ್ಮ ಕೆಲಸ ಕಾರ್ಯಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕು. ಹಾಗೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ಯಾವ ಕೆಲಸಕ್ಕೆ ಯಾವ ಮುಹೂರ್ತ ಚೆನ್ನಾಗಿದೆ, ಯಾವ ಹೊರದಲ್ಲಿ ಯಾವ ಕೆಲಸ ಆರಂಭ ಆಗಬೇಕು ಇತ್ಯಾದಿ ಮಾಹಿತಿಗಳಿರುತ್ತೆ. ಇದನ್ನು ನೀವು ಅನುಸರಣೆ ಮಾಡೋದ್ರಿಂದ ಖಂಡಿತ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ನೀವು ಅಂದುಕೊಂಡಂತಹ ಫಲಿತಾಂಶಗಳನ್ನು ಪಡ್ಕೊಳ್ಳಿಕ್ಕೆ ಇದು ಸಹಕಾರಿಯಾಗಿರುತ್ತೆ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಮಂಗಳವಾರ, ಭೌಮವಾಸರ. ಹಾಗೆ ಈ ದಿನ ಚತುರ್ದಶಿಯ ತಿಥಿ ಸಂಜೆ 6:22 ಮುಕ್ತಾಯ ಆಗುತ್ತೆ. ನಂತರ ಅಮಾವಾಸ್ಯೆ ಆರಂಭ ಆಗಿಬಿಡುತ್ತೆ. ಹಾಗಾಗಿ ಮೃಗಶಿರ ನಕ್ಷತ್ರ ಇರುವಾಗ ವಿಷಘಟಿ, ಗಂಡಯೋಗ, ಚತುಷ್ಪಾದ ಕರ್ಣ, ಅಗ್ನಿ ಪಂಚಕ, ಶನಿ ಹೋರ ಮತ್ತು ಧನುರ್ಲಗ್ನ ಇರುವಂಥ ಸಂದರ್ಭದಲ್ಲಿ
ನಕ್ಷತ್ರ ಮೂಲದಲ್ಲಿ ಇರುವಾಗ ಈ ಅಮಾವಾಸ್ಯೆ ತಿಥಿ ಆರಂಭ ಆಗಿ ಬುಧವಾರದ ದಿನ ಮಧ್ಯಾಹ್ನ ಅಂದರೆ 25ನೇ ತಾರೀಕು ಮಧ್ಯಾಹ್ನ 4:02 ಆರಿದ್ರ ನಕ್ಷತ್ರ, ವೃದ್ಧಿಯೋಗ, ನಾಗಕರಣ, ಶುಭ ಪಂಚಕ, ಶನಿ ಹೊರ, ವೃಶ್ಚಿಕ ಲಗ್ನ ಇರುವಂತಹ ಸಂದರ್ಭ ಮತ್ತು ನಕ್ಷತ್ರ ವಿಶಾಖದಲ್ಲಿ ಇರುವಾಗ ಅಂತ್ಯ ಆಗುತ್ತೆ. ಹಾಗಾಗಿ ಈ ಅಮಾವಾಸ್ಯೆ ಅನ್ನುವಂಥದ್ದು ಈ ದಿನ ಸಂಜೆನೇ ಆರಂಭ ಆಗುತ್ತೆ. ಇನ್ನು ನಾಳೆ ಅಪರಾಹ್ನ ಇದು ಮುಕ್ತಾಯವಾಗುತ್ತೆ. ಹಾಗಾಗಿ ಈ ದಿನ ಬೋಧಾಯನ ಕಾತ್ಯಾಯನ ಅಮಾವಾಸ್ಯೆ ಇರುವಂಥದ್ದು, ಮಾಸ ಶಿವರಾತ್ರಿ ಇರುತ್ತೆ. ಇನ್ನು ನಾಳೆ ಉದಯಕ್ಕೆ ಅಮಾವಾಸ್ಯೆ ತಿಥಿ ಇರುತ್ತೆ. ಹಾಗಾಗಿ ತರ್ಪಣಾದಿಗಳನ್ನು ಕೊಡುವಂಥವ್ರು ನಾಳೆ ಬೆಳಿಗ್ಗೆ ಆಯ್ಕೆ ಮಾಡ್ಕೊಳ್ಬೋದು. ಹಾಗೆ ನಾಳೆ ಅಮಾವಾಸ್ಯೆಯನ್ನು ಮಣ್ಣೆತ್ತಿನ ಅಮಾವಾಸ್ಯೆ ಅಂತ ಹೇಳಿ ಕರೆಯುವಂಥದ್ದಿದೆ. ರೈತಾಪಿ ವರ್ಗದವರಿಗೆ ಬಹಳ ವಿಶೇಷವಾಗಿರುವಂತಹ ಸಂದರ್ಭ ಇದು. ಯಾಕೆಂದರೆ ಮೊನ್ನೆ ನಡೆದಂಥ ಹುಣ್ಣಿಮೆಯನ್ನು ಕಾರ ಹುಣ್ಣಿಮೆ ಅಂತ ಹೇಳಿ ಕರೆದ್ವಿ, ಭೂಮಿ ಪೌರ್ಣಿಮಾ ಅಂತ ಹೇಳಿ ಅದು. ಈ ದಿನ ಮಣ್ಣೆತ್ತಿನ ಅಮಾವಾಸ್ಯೆ ಆರಂಭ ಆಗುವಂಥ ಸಂದರ್ಭ. ಹಾಗಾಗಿನೇ ರೈತರಿಗೆ ತಾವು ಪ್ರಯತ್ನ ಮಾಡಿ ಬೆಳೆಯುವಂಥ ಬೆಳೆ ಸಮೃದ್ಧಿಯಾಗಿರಲಿ, ಸುಭಿಕ್ಷವಾಗಿರಲಿ, ಎಲ್ಲ ರೈತಾಪಿ ವರ್ಗದವರೆಗೂ ಕೂಡ ಭಗವಂತ ಒಳಿತನ್ನೇ ಕರುಣಿಸ್ಲಿ ಅಂತ ಹೇಳಿ ಪ್ರಾರ್ಥನೆ ಮಾಡೋಣ. ಹಾಗೆ ಬಂಧುಗಳೇ, ಈ ಜಾತಕವನ್ನು ಪರಿಶೀಲನೆ ಮಾಡುವಂತಹ ಸಂದರ್ಭದಲ್ಲಿ ನಮಗೆ ಶುಕ್ರ ಮತ್ತು ಕುಜಗ್ರಹರ ಅನುಗ್ರಹ ಬಹಳ ಮುಖ್ಯ ಅನ್ನುವಂಥ ವಿಚಾರವನ್ನು ತಿಳ್ಕೊಳ್ತಾ ಇರ್ತೇವೆ. ಹಾಗೆ ಇಲ್ಲಿ ಮದುವೆ ಮಾಡುವಂತಹ ಸಂದರ್ಭದಲ್ಲಿ ಶುಕ್ರ ಮತ್ತು ಕುಜರ ಪಾತ್ರ ಕೂಡ ಬಹಳ ಮುಖ್ಯವಾಗಿ ಇರುವಂಥದ್ದು. ಎಷ್ಟೋ ಮಂದಿ ಮದುವೆ ತಡ ಆಗ್ತಿದೆ ಅನ್ನುವಂಥ ಒಂದು ದೂರನ್ನು ಹೇಳುವಂಥ ಸಂದರ್ಭದಲ್ಲಿ ನಾವು ಕಂಕಣ ಬಲ ಕೂಡಿ ಬರಲಿಕ್ಕೆ ವಧೂವರರಿಗೆ ಈ ಎರಡೂ ಗ್ರಹಗಳ ಪಾತ್ರ ಎಷ್ಟು ಮುಖ್ಯ ಅನ್ನುವಂಥ ವಿಚಾರವನ್ನು ಮನಗಾಣಬೇಕಾಗಿದೆ. ಹಾಗೆ ವರನ ಜಾತಕದಲ್ಲಿ ಕುಜ ಬಲಯುತವಾಗಿದ್ದರೆ ಬೇಗ ಮದುವೆ ಆಗುತ್ತೆ. ಹಾಗೆ ವಧುವಿನ ಜಾತಕದಲ್ಲಿ ಶುಕ್ರ ಬಲವಾಗಿದ್ದರೆ ಬೇಗ ಮದುವೆ ಆಗುತ್ತೆ. ಅದರಲ್ಲೂ ಈ ಶುಕ್ರನ ಕಾರಣದಿಂದ ವಧು ಪುರುಷರನ್ನ ಬಹಳ ಬೇಗ ಆಕರ್ಷಿಸ್ತಾಳೆ. ಅಂದರೆ ಶುಕ್ರನ ಬಲದಿಂದ ಈ ದಾಂಪತ್ಯದಲ್ಲಿ ಆಕರ್ಷಣೆ ಜಾಸ್ತಿ ಆಗತ್ತೆ. ಹಾಗೆ ವರನ ಜಾತಕದಲ್ಲಿ ಶುಕ್ರ ಚೆನ್ನಾಗಿದ್ರೆ ಹೆಂಡತಿ ಸೌಂದರ್ಯವತಿಯಾಗಿರ್ತಾಳೆ. ಇನ್ನು ಕುಜ ಚೆನ್ನಾಗಿದ್ರೆ ಸ್ತ್ರೀಯರನ್ನ ಬಹಳ ಬೇಗ ಆಕರ್ಷಿಸ್ತಾ ಇರ್ತಾರೆ. ಇಲ್ಲಿ ಶುಕ್ರ ಅಂತ ಹೇಳಿದ್ರೆ ಪ್ರೀತಿ, ಪ್ರೇಮ, ಪ್ರಣಯ, ಸಾಮರಸ್ಯ, ಲಯ. ಆದ್ದರಿಂದ ಈ ಶುಕ್ರ ಆಕರ್ಷಿಸುವಂಥ ವ್ಯಕ್ತಿತ್ವವನ್ನು ಕೊಡುತ್ತೆ. ಇನ್ನು ಸ್ತ್ರೀಯರಿಗೆ ಶುಕ್ರ ಬಲಹೀನವಾದರೆ ಗರ್ಭಕೋಶದ ಸಮಸ್ಯೆ ಉಂಟಾಗುತ್ತೆ. ಹಾಗಾಗಿ ಶುಕ್ರ ಬಹಳ ಬಲಯುತವಾಗಿರಬೇಕು. ಒಂದು ವೇಳೆ ವೀಕ್ ಆಗಿದ್ರೆ ಶುಕ್ರನನ್ನು ಬಲಯುತಗೊಳಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇಲ್ಲಿ ಶುಕ್ರ ಸಂಪತ್ತಿಗೆ, ಹಣಕ್ಕೂ ಕೂಡ ಕಾರಕನಾಗಿರುವಂಥವನು. ಹಾಗಾಗಿ ನಿಮ್ಮ ಪತ್ನಿಯ ಬಗ್ಗೆ ಈ ಶುಕ್ರನಿಂದ ಮತ್ತಷ್ಟು ಮಾಹಿತಿಗಳನ್ನು ಕೂಡ ತಿಳ್ಕೊಳ್ಬೋದು. ಏನಂದರೆ ನಿಮ್ಮ ಹೆಂಡತಿಯ ಹತ್ತಿರ ಹಣ ಎಷ್ಟಿದೆ ಅಂತ ಹೇಳಿ ಶುಕ್ರ ದ್ವಿತೀಯದಲ್ಲಿದ್ದರೆ ಅದರಿಂದ ಗೊತ್ತಾಗುತ್ತೆ. ಇನ್ನು ನಿಮ್ಮ ಪತ್ನಿಯ ಒಡ ಹುಟ್ಟಿದವರಿಂದ ಯಾವ ರೀತಿಯ ಸಹಾಯ ಸಿಕ್ಕತ್ತೆ, ಹಾಗೆ ಅವರ ಬಳಿ ಎಷ್ಟು ಹಣ ಇದೆ ಅಂತ ಹೇಳಿ ಶುಕ್ರನಿಂದ ತೃತೀಯದಿಂದ ತಿಳ್ಕೊಳ್ಬೋದು. ಇನ್ನು ಆಕೆಯ ತಾಯಿಯ ಹತ್ತಿರ ಎಷ್ಟು ಹಣ ಇದೆ ಅಂತ ಹೇಳಿ ಶುಕ್ರನಿಂದ ಚತುರ್ಥದಿಂದ ತಿಳ್ಕೊಳ್ಬಹುದು. ಹಾಗೆ ಸಪ್ತಮಾಧಿಪತಿ ನೀಚನಾಗುವಂಥ ರಾಶಿಯಲ್ಲಿ ಶುಕ್ರ ಇದ್ದರೆ ಮದುವೆಯ ಜೀವನದಲ್ಲಿ ತುಂಬ ಏರುಪೇರುಗಳು ಇರುತ್ತೆ, ಸಾಮರಸ್ಯ ಇರಲ್ಲ. ಹಾಗಾಗಿನೇ ಸಪ್ತಮಾಧಿಪತಿ ಅಂದರೆ 7ನೇ ಸ್ಥಾನದ ಅಧಿಪತಿ ಎಲ್ಲಿದ್ದಾನೆ ಅನ್ನುವಂಥದ್ದನ್ನ ನೋಡೋದು ಬಹಳ ಮುಖ್ಯ. ಹಾಗೆ ಅವನೇನಾದರೂ ನೀಚನಾಗುವಂಥ ರಾಶಿಯಲ್ಲಿದ್ದರೆ ಈ ವೈವಾಹಿಕ ಬದುಕು ಅಷ್ಟೊಂದು ಚೆನ್ನಾಗಿರಲ್ಲ, ಕೌಟುಂಬಿಕ ಸುಖ ಸಿಕ್ಕಲ್ಲ. ಇನ್ನು ಶುಕ್ರನಿಂದ 6, 8, 12ರಲ್ಲಿ ಪಾಪಗ್ರಹಗಳಿದ್ರೆ ಮದುವೆಯ ಜೀವನ ಸ್ವಲ್ಪ ಕಷ್ಟದಾಯಕವಾಗಿರುತ್ತೆ. ಹೆಂಡತಿಯ ಆಯುಷ್ಯಕ್ಕೂ ಕೂಡ ಸಂಚಕಾರ ಬರುತ್ತೆ. ಅಂದರೆ ಆರೋಗ್ಯ, ಆಯುಷ್ಯ ಎರಡೂ ಕೂಡ ಮಧ್ಯಮವಾಗಿರುತ್ತೆ. ಅದೇ ಶುಕ್ರ ಶುಭ ಕರ್ತರಿಯಲ್ಲಿದ್ದರೆ, ಶುಭಯುತಿ, ಶುಭ ದೃಷ್ಟಿ ಏನಾದರೂ ಇದ್ದರೆ ಹೆಂಡತಿ ಮತ್ತು ಈ ಮದುವೆ ವಿಚಾರಕ್ಕೆ ತುಂಬ ಶುಭವಾಗುತ್ತೆ. ಶುಕ್ರನನ್ನು ಪುರುಷ ಸ್ತ್ರೀ ಇಬ್ಬರಿಗೂ ಕೂಡ ಪರಿಶೀಲನೆ ಮಾಡಬಹುದು. ಹಾಗಾಗಿ ಈ ಪ್ರೀತಿ ಪ್ರೇಮಕ್ಕೆ ಸ್ವಾಭಾವಿಕವಾಗಿ ಕಾರಕನಾಗಿರುವಂಥವನು ಶುಕ್ರ. ಇಲ್ಲಿ ಶುಭ ದೃಷ್ಟಿ ಇಲ್ಲದಂತಹ ಕುಜ ಏನಾದರೂ ಸಪ್ತಮದಲ್ಲಿದ್ದರೆ ಉಗ್ರ ಸ್ವರೂಪದ ಸಂಗಾತಿ ಸಿಗ್ತಾಳೆ. ಅಂದರೆ ಆಕೆಗೆ ಮಾತಿಗೂ ಕೂಡ ಕೋಪ ಬರುತ್ತೆ. ಗಂಡನನ್ನು ತನ್ನ ಹಿಡಿತದಲ್ಲಿಟ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾಳೆ, ಶೀಘ್ರ ಮುಂಗೋಪಿಯಾಗಿರ್ತಾಳೆ. ಇಲ್ಲಿ ಸಪ್ತಮದಲ್ಲಿ ಏನಾದರೂ ಕುಜನಿಗೆ ಬುಧನ ಯುತಿ ಇದ್ದರೆ ಅಲ್ಲಿ ಸಂಗಾತಿಯ ಆಯುಷ್ಯಕ್ಕೆ ಇದು ಶುಭ ಲಕ್ಷಣ ಅಲ್ಲ. ಇನ್ನು ಕುಜ ಗುರು ಇದ್ರೂ ಕೂಡ ಕೆಲವೊಮ್ಮೆ ಮದುವೆ ತಡವಾಗ್ಬಿಡುತ್ತೆ. ಹಾಗೆ
ಕುಜ ಮತ್ತು ಶನಿ ಇವರಿಬ್ಬರು ಕರ್ಕಾಟಕ ರಾಶಿಯನ್ನು ಬಿಟ್ಟು ಬೇರೆ ಕಡೆ ಸಪ್ತಮದಲ್ಲಿದ್ದರೆ ಮದುವೆ ಜೀವನದಲ್ಲಿ ಸ್ವಲ್ಪ ಕಿತ್ತಾಟ ಇರುತ್ತೆ, ಪತಿ ಪತ್ನಿಯರ ಮಧ್ಯೆ ಹೊಂದಾಣಿಕೆ ಇರಲ್ಲ. ಇನ್ನು ಕುಜ ಮತ್ತು ಶುಕ್ರರ ಯುತಿ ಸಪ್ತಮದಲ್ಲಿ ಕಡಿಮೆ ಡಿಗ್ರಿ ಅಂತರದಲ್ಲಿದ್ದರೆ ಅಂಥವರು ವಿವಾಹೇತರ ಸಂಬಂಧಗಳನ್ನು ನೋಡ್ಕೊಳ್ತಾರೆ. ಹಾಗಾಗಿ ಯಾವುದೇ ವಧು ವರರ ಜಾತಕದಲ್ಲಿ ಚಂದ್ರ ಗುರು ಶುಕ್ರ ಸಮಸಪ್ತಕದಲ್ಲಿದ್ದರೆ ಈ ಕುಂಡಲಿಯನ್ನ ಹೊಂದಾಣಿಕೆ ಮಾಡುವಂಥ ಅವಶ್ಯಕತೆ ಇಲ್ಲ. ಇಬ್ಬರ ಮಧ್ಯೆ ಸ್ವಾಭಾವಿಕವಾದಂತಹ ಒಂದು ಸಂಬಂಧ ಇರುತ್ತೆ, ಪ್ರೀತಿ ಅನುರಾಗಗಳು ಜಾಸ್ತಿ ಇರುತ್ತೆ. ಹಾಗೆ ಅವರ ವೈವಾಹಿಕ ಬಂಧನ ಏನಿದೆ ತುಂಬ ಬಲಯುತವಾಗಿರುತ್ತೆ. ಇನ್ನು ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ರಜ್ಜುಕೂಟಕ್ಕೆ ಮಹತ್ವವನ್ನು ಕೊಡಬೇಕು. ಮದುವೆಯಾದ ಮೊದಲ ಒಂದೇ ವರ್ಷ ಅವರಿಬ್ಬರ ದಶೆ ಬದಲಾಗಬಾರ್ದು. ಇಬ್ಬರ ದಶಾನಾಥ 6 ಮತ್ತು 8ರಲ್ಲೂ ಕೂಡ ಇರಬಾರ್ದು. ಇದರಿಂದ ಆರೋಗ್ಯ ಸಮಸ್ಯೆಗಳು ಉಂಟಾಗುತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿನೇ ಈ ಶುಕ್ರ ಮತ್ತು ಕುಜ ಇವರಿಬ್ಬರ ಪಾತ್ರ ಈ ವಿವಾಹ ಜೀವನದಲ್ಲಿ ತುಂಬ ಪ್ರಮುಖವಾಗುತ್ತೆ. ಹಾಗೆ ವಿವಾಹ ಏನಾದರೂ ತಡ ಆಗ್ತಾ ಇದ್ರೆ ಆ ಸಂದರ್ಭದಲ್ಲೂ ಕೂಡ ಈ ಶುಕ್ರ ಮತ್ತು ಕುಜರ ಪಾತ್ರವನ್ನು ಗಮನಿಸಬೇಕು. ಅಂದರೆ ಅವರು ಇರುವಂಥ ರಾಶಿ, ಅವರ ಮೇಲೆ ಇರುವಂಥ ಗ್ರಹಗಳ ದೃಷ್ಟಿ ಇತ್ಯಾದಿಗಳನ್ನು ಕೂಡ ಪರಿಶೀಲನೆ ಮಾಡಿ ಅದಕ್ಕೆ ಸೂಕ್ತವಾದ ಪರಿಹಾರಗಳನ್ನು ಮಾಡಿಕೊಳ್ಬೇಕು. ಹಾಗಾಗಿನೇ ವಿವಾಹ ಪೂರ್ವದಲ್ಲಿ ವಧೂವರರ ಜಾತಕವನ್ನು ಹೊಂದಾಣಿಕೆ ಮಾಡುವಂತಹ ಸಂದರ್ಭದಲ್ಲಿ ಈ ರೀತಿಯ ಸಮಸ್ಯೆಗಳು ಕಾಣಿಸ್ಕೊಂಡ್ರೆ ಅದಕ್ಕೆ ಪೂರಕವಾಗಿ ಪರಿಹಾರಗಳನ್ನು ಹೇಗೆ ಮಾಡಬೇಕು, ಯಾವ ಪರಿಹಾರ ಸೂಕ್ತ ಇತ್ಯಾದಿಗಳನ್ನು ಕೂಡ ನಾವು ಗಮನಿಸಿ ಮುಂದುವರಿಬೇಕು. ಆಗ ವೈವಾಹಿಕ ಬದುಕು ಚೆನ್ನಾಗಿರುತ್ತೆ. ಪ್ರೀತಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾದಂಥ ಸ್ಥಿತಿಯಲ್ಲಿಲ್ಲ. ಹಾಗಾಗಿನೇ ನೀವು ಯಾವುದೇ ಕೆಲಸ ಕಾರ್ಯಗಳಿಗೆ ಕೈ ಹಾಕಿದ್ರೂ ಕೂಡ ಅದರಲ್ಲಿ ನೀವು ನಿರೀಕ್ಷೆ ಮಾಡಿದಂತಹ ಫಲಗಳು ಸಿಕ್ಕಲ್ಲ. ಹಾಗಾಗಿ ಬಂದ ಫಲವನ್ನೇ ನೀವು ಪಂಚಾಮೃತ ಅಂತ ಹೇಳಿ ಪರಿಗಣಿಸಬೇಕು. ಪಾಲಿಗೆ ಬಂದದ್ದೇ ಪಂಚಾಮೃತ. ಅದೇ ಭಗವಂತನ ಅನುಗ್ರಹ ಈ ದಿನದ್ದು ಅಷ್ಟು ಮಾತ್ರ ಇರುವಂಥದ್ದು. ಇದು ನಿಮ್ಮ ಮಾನಸಿಕ ಸ್ಥಿತಿಯನ್ನು ತಿಳಿಸುವಂಥ ಸಂದರ್ಭ. ಹಾಗೆ ಈ ದಿನ ಹೊಸದಾಗಿ ಪರಿಚಯ ಆಗಿರುವಂಥವರ ಜೊತೆ ಸ್ವಲ್ಪ ಜಾಗ್ರತೆಯಿಂದ ಇರಬೇಕು. ಯಾವುದೇ ರೀತಿಯ ವ್ಯಾಪಾರ ವ್ಯವಹಾರಗಳ ಗುಟ್ಟನ್ನು ಹೇಳುವಂಥದ್ದಾಗಲಿ, ಹಣಕಾಸಿನ ವ್ಯವಹಾರಗಳನ್ನು ಅವರ ಕೈಗೆ ಕೊಡುವಂಥದ್ದನ್ನಾಗಲಿ ಮಾಡಬೇಡಿ. ಏಕೆಂದರೆ ಆರ್ಥಿಕ ವ್ಯವಹಾರಗಳಲ್ಲಿ ಈ ದಿನ ನೀವು ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದರಲ್ಲೂ ಹೊಸ ಯೋಜನೆಗಳಲ್ಲಿ ನಿಮ್ಮನ್ನು ನೀವು ತೊಡಗಿಸ್ಕೊಳ್ಳುವಂಥ ಸಂದರ್ಭದಲ್ಲಿ ಹಿರಿಯರ ತಜ್ಞರ ಸಲಹೆಯನ್ನು ಮಾರ್ಗದರ್ಶನವನ್ನು ಪಡ್ಕೊಳ್ಳುವಂಥದ್ದು ತುಂಬ ಮುಖ್ಯ. ಹಾಗೆ ಈ ದಿನ ಯಾವುದೇ ಪರಿಸ್ಥಿತಿ ಬಂದರೂ ಕೂಡ ಅದನ್ನು ಸಕಾರಾತ್ಮಕವಾಗಿ ಎದುರಿಸಬೇಕಾಗತ್ತೆ. ಸ್ವಲ್ಪ ಪಾಸಿಟಿವ್ ಆಗಿ ಇರಬೇಕು ನೀವು ಈ ದಿನ. ಆದರೆ ಸ್ವಲ್ಪ ನೆಗೆಟಿವ್ ಇಂಪ್ಯಾಕ್ಟ್ ಇರುವಂಥದ್ದು, ಈ ನೆಗೆಟಿವ್ ಓರಿಯೆಂಟೇಷನ್ ಜಾಸ್ತಿ ಇರುವಂಥ ಸಂದರ್ಭಗಳಿದೆ. ಇದರಿಂದಲೇ ಮಿಶ್ರ ಫಲಗಳು ಬರುವಂಥದ್ದು. ಆ ಕಾರಣಕ್ಕಾಗಿಯೇ ಆತ್ಮವಿಶ್ವಾಸದ ಮಟ್ಟ ಕೂಡ ಕಡಿಮೆ ಆಗಿಬಿಡುತ್ತೆ. ಹಾಗಾಗಿ ಏನೇ ಮಾಡಿ ಯಾವುದೇ ಕೆಲಸ ಕಾರ್ಯಗಳಿರಲಿ ಅದರಲ್ಲಿ ಒಳ್ಳೆಯದಾಗತ್ತೆ ಅನ್ನುವಂಥ ಒಂದು ಭರವಸೆ ಸದಾ ನಿಮ್ಮದಾಗಿ ಇರಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪಾತ್ರರಿಂದ ತುಂಬ ಬೆಂಬಲ ಸಿಕ್ಕುವಂಥ ಸಂದರ್ಭ ಇದೆ. ಆದರೆ ಈ ಹಣಕಾಸಿನ ಖರ್ಚಿನ ಸಂದರ್ಭದಲ್ಲಿ ಸ್ವಲ್ಪ ನಿಗಾ ಇಡಬೇಕಾಗತ್ತೆ. ಇನ್ನು ಕೈಗೊಂಡಂಥ ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು, ಮಂದಗತಿಯಲ್ಲಿ ನಡೀಬೋದು. ಹಾಗಾಗಿ ತುಂಬ ತಾಳ್ಮೆಯಿಂದ ಮುಂದುವರಿಬೇಕು. ಇನ್ನು ಕುಟುಂಬ ಸದಸ್ಯರೊಂದಿಗೆ ದೀರ್ಘಕಾಲದಿಂದ ಯಾವುದೇ ರೀತಿಯ ವಿವಾದಗಳು ಭಿನ್ನಾಭಿಪ್ರಾಯಗಳಿದ್ದರೆ ಅದನ್ನು ಬಗೆಹರಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿಬಿಟ್ರೆ ಈ ದಿನ ಬಹಳ ಉತ್ತಮ ರೀತಿಯಲ್ಲಿ ನೀವು ಫಲಿತಾಂಶವನ್ನು ಕಾಣ್ತೀರಿ. ಅಂದರೆ ಅಂಥ ವಿವಾದಗಳು ಬಗೆಹರಿಯುತ್ತೆ ಮತ್ತು ಸಂಬಂಧ ಕೂಡ ಗಟ್ಟಿಯಾಗುತ್ತೆ. ಒಟ್ಟಾರೆ ಈ ದಿನ ನಿಮ್ಮ ಭವಿಷ್ಯಕ್ಕೆ ಉಪಯುಕ್ತವಾದಂತಹ ಕೆಲವೊಂದು ಮಾರ್ಪಾಟುಗಳನ್ನು ಮಾಡಿಕೊಳ್ಳುವಂಥ ಸಂದರ್ಭ. ಅದಕ್ಕೆ ನೀವೇ ಪ್ರಯತ್ನ ಮಾಡಬೇಕು, ನೀವೇ ಮುಂದುವರಿಬೇಕು. ಒಳ್ಳೆಯದಾಗತ್ತೆ. ಗಣಪತಿಯ ಆರಾಧನೆ ಮಾಡಿ, ಗಣಪತಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 3. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ತುಂಬ ಅವಕಾಶಗಳಿರುವಂಥ ದಿನ. ಆಪರ್ಚುನಿಟೀಸ್ ಅನ್ನುವಂಥದ್ದು ತುಂಬ ಇರುತ್ತೆ. ಆದರೆ ನೀವು ಯಾವುದನ್ನು ಎಷ್ಟು ಬೇಗ ಅಳವಡಿಸ್ಕೊಳ್ತೀರಿ, ಯಾವುದನ್ನು ನೀವು ಅನುಸರಣೆ ಮಾಡ್ತೀರಿ, ಅದರ ಮೇಲೆ ನಿಮ್ಮ ಒಂದು ಸಾಧನೆ ನಿಂತಿರುತ್ತೆ. ನಿಮ್ಮ ಫಲಾಫಲಗಳು ಕೂಡ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾಗೇ ಇರುತ್ತೆ. ಹಾಗಾಗಿ ಈ ದಿನ ಎಲ್ಲ ಕ್ಷೇತ್ರಗಳಲ್ಲೂ ಕೂಡ ಉತ್ತಮ ಫಲಗಳನ್ನು ಪಡ್ಕೊಳ್ಳುವಂಥ ಯೋಗ ಇದೆ.
ಅದೃಷ್ಟ ಚೆನ್ನಾಗಿದೆ. ಆದರೆ ಅದನ್ನು ಯಾವ ರೀತಿಯಲ್ಲಿ ನಿಮ್ಮದಾಗಿಸ್ಕೊಳ್ತೀರಿ ಅನ್ನುವಂಥದ್ದೇ ನಿಮ್ಮ ಮುಂದಿರುವಂಥ ಒಂದು ಪ್ರಶ್ನೆ. ಇನ್ನು ನಿರುದ್ಯೋಗಿಗಳಿಗೆ ಬಹು ನಿರೀಕ್ಷಿತವಾದಂತಹ ಅವಕಾಶಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಸದುಪಯೋಗ ಪಡಿಸ್ಕೊಳ್ಳಿ. ಇನ್ನು ಸ್ಥಿರಾಸ್ತಿ ವಿಚಾರದಲ್ಲಿ ಮನೆ, ಸೈಟು, ಜಮೀನು ಇತ್ಯಾದಿ ವಿಚಾರಗಳಲ್ಲಿ ಹೊಸ ಲಾಭಗಳು ನಿಮಗೆ ಸಿಕ್ಕತ್ತೆ, ಅನುಕೂಲಗಳು ಉಂಟಾಗತ್ತೆ. ನಿಮಗೆ ಯಾವುದೇ ರೀತಿಯ ಫಲಗಳು ಸಿಕ್ಕಿದ್ರೂ ಕೂಡ ಅದರಿಂದ ಒಳ್ಳೆಯದನ್ನೇ ನೀವು ಕಾಣಬಹುದು. ಇನ್ನು ಕೈಗೊಂಡ ಕೆಲಸ ಕಾರ್ಯಗಳಲ್ಲಿ ಯಶಸ್ಸು ಈ ದಿನ ಸಿಕ್ಕತ್ತೆ. ಏಕೆಂದರೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರು ನಿಮ್ಮ ಜೊತೆಯಲ್ಲೇ ಇದ್ದು ನಿಮ್ಮ ಕೆಲಸ ಕಾರ್ಯಗಳಿಗೆ ಬೇಕಾದಂತಹ ನೆರವನ್ನು ಕೊಡ್ತಾರೆ. ಹಣಕಾಸಿನ ಸಹಾಯ ಕೂಡ ಸಿಕ್ಕತ್ತೆ. ಒಟ್ಟಾರೆ ಈ ದಿನ ನಿಮಗೆ ಸೋಲು ಅನ್ನುವಂಥದ್ದು ಬಹಳ ಕಡಿಮೆ ಪ್ರಮಾಣದಲ್ಲಿರುತ್ತೆ. ನಷ್ಟ ಅನ್ನುವಂಥದ್ದು ಈ ದಿನ ಇರೋದಿಲ್ಲ. ಏಕೆಂದರೆ ಬಹಳ ಎಚ್ಚರಿಕೆಯಿಂದ ಹಿರಿಯರ ಒಂದು ಸಹಕಾರದಿಂದ ಕೆಲಸಗಳು ಮುಂದುವರಿಯೋದ್ರಿಂದ ಉತ್ತಮ ಲಾಭ ಇದೆ. ಇನ್ನು ಸಮಾಜದಲ್ಲಿ ಕೂಡ ಒಂದು ಗೌರವ ಸ್ಥಾನಮಾನ ಸಿಕ್ಕುವಂಥದ್ದು. ಏಕೆಂದರೆ ನಿಮ್ಮ ಮಾತಿನಿಂದ, ನಿಮ್ಮ ಭರವಸೆಯಿಂದ, ನಿಮ್ಮ ವರ್ತನೆಯಿಂದ ಈ ದಿನ ನಿಮ್ಮ ಸಮಾಜದಲ್ಲೂ ಕೂಡ ನಿಮಗೆ ಉತ್ತಮ ಸ್ಥಾನವನ್ನು ಗಳಿಸ್ಕೊಳ್ಳಿಕ್ಕೆ ಒಳ್ಳೆಯ ಅವಕಾಶಗಳು ಸಿಕ್ಕುವಂಥದ್ದು ಇದೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಅಧಿಕಾರಿಗಳ ಬೆಂಬಲ ಹೆಚ್ಚಾಗುತ್ತೆ. ಇದರಿಂದ ನಿಮ್ಮನ್ನು ನಿಮ್ಮ ಹಿತಶತ್ರುಗಳು ಮಾತಾಡಿಸಲ್ಲ. ನಿಮ್ಮ ಪಾಡಿಗೆ ನೀವು ಕೆಲಸವನ್ನು ಮಾಡ್ಬೋದು, ಸ್ವತಂತ್ರವಾಗಿ ಮುಂದುವರಿಬಹುದು. ನಿಮ್ಮ ಸ್ವಂತ ವ್ಯಾಪಾರದಲ್ಲೂ ಕೂಡ ಈ ದಿನ ಒಳ್ಳೆಯ ಲಾಭ ಇದೆ. ಜೊತೆಗೆ ದೈವಿಕ ದರ್ಶನವನ್ನು ಪಡೆಯುವಂತಹ ಒಂದು ಯೋಗ ಕೂಡ ಚೆನ್ನಾಗಿದೆ. ಹಾಗಾಗಿನೇ ನೀವು ಏನನ್ನು ನೆನಪಿಸ್ಕೊಳ್ತೀರಿ, ಯಾವುದನ್ನು ಊಹೆ ಮಾಡ್ತೀರಿ ಅಂಥದ್ದು ಈ ದಿನ ಮೆಟೀರಿಯಲೈಸ್ ಆಗುತ್ತೆ, ನಿಮ್ಮ ಕಣ್ಣು ಮುಂದೆ ಬಂದು ನಿಂತು ಬಿಡುತ್ತೆ. ಹಾಗಾಗಿನೇ ಆತ್ಮವಿಶ್ವಾಸದಿಂದ, ಸಂಯಮದಿಂದ ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ನಿಮಗೆ ಜಯ ಖಂಡಿತ ಪ್ರಾಪ್ತಿಯಾಗುತ್ತೆ. ಆದರೆ ಈ ದಿನ ಯಾವುದೇ ಒಂದು ಕಷ್ಟಕರವಾದ ಸನ್ನಿವೇಶಗಳೇನಾದರೂ ಬಂದರೆ ದುಡುಕಿನ ನಿರ್ಧಾರಗಳನ್ನು ಕೈಗೊಳ್ಳಬೇಡಿ. ಸ್ವಲ್ಪ ಶಾಂತಿ ಸಮಾಧಾನದಿಂದ ಇರಿ, ಒಳ್ಳೆಯದಾಗತ್ತೆ. ಮಹಾವಿಷ್ಣುವನ್ನು ಆರಾಧನೆ ಮಾಡಿ, ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಚಿಂತೆ ಮೂಡುವಂಥ ಸಾಧ್ಯತೆ ಇರುತ್ತೆ. ನಿಮ್ಮ ಸಂಪಾದನೆ, ನಿಮ್ಮ ಖರ್ಚು ವೆಚ್ಚಗಳು, ಇದರ ಬಗ್ಗೆನೇ ಈ ದಿನ ಲೆಕ್ಕಾಚಾರ, ಒಂದು ಗುಣಾಕಾರ ಮನಸ್ಸಿನಲ್ಲಿ ನಡೀತಾನೆ ಇರುತ್ತೆ. ಹಾಗೆ ಯಾವ ವ್ಯವಹಾರಗಳನ್ನು ಮಾಡೋದರಿಂದ ಹೆಚ್ಚಿನ ಲಾಭ ಬರುತ್ತೆ, ಯಾವ ವ್ಯವಹಾರಗಳನ್ನು ಮುಂದೂಡಿದ್ರೆ ಅದರಿಂದ ನಷ್ಟಗಳನ್ನು ತಪ್ಪಿಸ್ಕೊಳ್ಬೋದು, ಈ ರೀತಿಯ ಲೆಕ್ಕಾಚಾರ ಕೂಡ ಈ ದಿನ ಇರುತ್ತೆ. ಹಾಗಾಗಿನೇ ಈ ಹಣದ ಬಗ್ಗೆ, ಆದಾಯದ ಬಗ್ಗೆ, ಖರ್ಚಿನ ಬಗ್ಗೆ ಈ ದಿನ ತುಂಬ ಲೆಕ್ಕಾಚಾರ ಇರುತ್ತೆ. ಅದೇ ರೀತಿಯಲ್ಲಿ ನಿಮ್ಮ ಯೋಜನೆಗಳು ಕೂಡ ಸಿದ್ಧವಾಗ್ತಾ ಇರುತ್ತೆ. ಆದರೆ ಈ ದಿನದಲ್ಲಿ ನಿಮ್ಮ ತಪ್ಪು ತಿಳುವಳಿಕೆಯಿಂದ ಕೆಲವೊಂದು ಸಂಬಂಧಗಳನ್ನು ದೂರ ಮಾಡಿಕೊಳ್ಳುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ವಿಚಾರವನ್ನು ಕೂಡ ಮುಚ್ಚು ಮರೆ ಇಲ್ಲದೆ ಮಾತಾಡಬೇಕು. ರಹಸ್ಯವಾಗಿ ಯಾವುದೇ ರೀತಿಯ ಒಪ್ಪಂದಗಳನ್ನು ಮಾಡಿಕೊಳ್ಬಾರ್ದು. ಇದು ಈ ದಿನ ನಿಮಗೆ ಈ ಸಂಬಂಧದಲ್ಲಾಗಲಿ ಅಥವಾ ನಿಮಗೆ ಬರಬೇಕಾದಂತಹ ಕೆಲವೊಂದು ಅನುಕೂಲತೆಗಳಲ್ಲಾಗಲಿ ಬಹಳ ನೇರ ಸಂಪರ್ಕ ಇರಬೇಕು. ಹಾಗೆ ಈ ದಿನ ಯಾವುದೇ ಒಂದು ವಿಚಾರದಲ್ಲೂ ಕೂಡ ಮೈ ಮರಿಬೇಡಿ. ಎಲ್ಲೋ ಒಂದು ಕಡೆ ಆರಂಭದಲ್ಲಿ ನಿಮಗೆ ಜಯ ಸಿಕ್ಕತ್ತೆ, ಆರಂಭದಲ್ಲಿ ಲಾಭ ಇದೆ, ಆರಂಭದಲ್ಲಿ ಸಂತೋಷ ಇದೆ. ಆದರೆ ಅದೇ ಮುಂದುವರೆದರೆ ಅದರಿಂದ ನಿಮಗೆ ಕಷ್ಟ ನಷ್ಟಗಳು ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಹಾಗಾಗಿನೇ ನಿಮಗೆ ಕೆಲವೊಂದು ಕೃತಕವಾಗಿರುವಂತಹ ಸುಖ ಏನಿದೆ, ತಾತ್ಕಾಲಿಕವಾದಂತಹ ಒಂದು ಸೌಕರ್ಯ ಏನಿದೆ, ಇದರಿಂದ ಹೆಚ್ಚಿನ ನೆಮ್ಮದಿ ಸಿಕ್ಕಂತೆ ಕಾಣಿಸುತ್ತೆ. ಆದರೆ ಅದನ್ನೇ ನೀವು ನಿಜ ಅಂತ ಹೇಳಿ ಭ್ರಮಿಸಬಾರ್ದು. ಹಾಗಾಗಿ ನಿಮ್ಮ ಭ್ರಮೆಗೆ, ನಿಮ್ಮ ಭಾವನೆಗೆ ಈ ದಿನ ಉತ್ತಮವಾದಂತಹ ಒಂದು ಅರ್ಥವನ್ನು ಕೊಡಬೇಕು. ಆ ನಿಟ್ಟಿನಲ್ಲಿ ಯಾವುದು ಸತ್ಯ, ಯಾವುದು ಅಸತ್ಯ ಅನ್ನುವಂಥದ್ದನ್ನು ನೀವು ತೂಗಿ ನೋಡಬೇಕಾಗತ್ತೆ. ಸತ್ಯಾಸತ್ಯತೆಯನ್ನು ಪರಿಶೀಲನೆ ಮಾಡಬೇಕು. ಹಾಗೆ ಪ್ರತಿ ವಿಚಾರದಲ್ಲೂ ಕೂಡ ಅದರ ಸಾಧಕ ಬಾಧಕವನ್ನು ನೋಡೇನೆ ಮುಂದುವರಿಬೇಕಾಗತ್ತೆ. ಬೆಳ್ಳಗಿರುವುದೆಲ್ಲ ಹಾಲಲ್ಲ, ಇದು ಕೂಡ ನಿಮ್ಮ ಗಮನದಲ್ಲಿ ಇರಬೇಕು ಈ ದಿನ. ಹಾಗೆ ಈ ದಿನ ಕೆಲವೊಂದು ಸನ್ನಿವೇಶದಿಂದ ತುಂಬ ನ್ಯಾರೋ ಎಸ್ಕೇಪ್ ಆಗುವಂಥದ್ದು ಇದೆ. ಕ್ಲಿಷ್ಟಕರ ಸನ್ನಿವೇಶದಿಂದ ಈ ದಿನ ನೀವು ಪಾರಾಗುವಂತಹ ಸಂದರ್ಭ, ಇದು ನಿಮ್ಮ ಮನೆ ದೇವರೇ ನಿಮಗೆ ಕಲ್ಪಿಸಿಕೊಟ್ಟಿರುವಂಥ ಒಂದು ಅವಕಾಶ. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು, ನಿಮ್ಮ ಕುಲದೇವರನ್ನು ಈ ದಿನ ಸ್ಮರಣೆ ಮಾಡ್ತಾ ಇರಿ, ದರ್ಶನ ಮಾಡಿ ಸಾಧ್ಯ ಆದರೆ. ಹಾಗೆ ಭಕ್ತಿಯಿಂದ ಈ ದಿನ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ
2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಈ ದಿನ ನಿಮಗೆ ಸಿಕ್ಕಂತಹ ಅವಕಾಶಗಳನ್ನು ತುಂಬ ಚೆನ್ನಾಗಿ ಉಪಯೋಗಿಸ್ಕೊಳ್ತೀರಿ. ಬಹಳ ಒಳ್ಳೆಯ ರೀತಿಯಲ್ಲೇ ಅದನ್ನು ಎನ್ಕ್ಯಾಶ್ ಮಾಡ್ಕೊಳ್ತೀರಿ. ಹಾಗಾಗಿ ನಿಮ್ಮ ಮಾತು ಬಹಳ ಮಧುರವಾಗಿರುತ್ತೆ. ಮಾತಿನಿಂದಲೇ ಮನಸ್ಸನ್ನು ಗೆಲ್ಲುವಂಥದ್ದು. ಹಾಗಾಗಿ ಕ್ಲಿಷ್ಟಕರ ಸನ್ನಿವೇಶ ಇದೆ, ಕೆಲವು ಸಂದರ್ಭಗಳು ನಿಮಗೆ ಫೇವರಬಲ್ ಆಗಿಲ್ಲ ಅಂದರೂ ಕೂಡ ಅದನ್ನು ನಿಮ್ಮಂತೆ ಮಾಡ್ಕೊಳ್ತೀರಿ. ಅಂಥ ಒಂದು ಕೌಶಲ್ಯ ನಿಮ್ಮಲ್ಲಿದೆ, ಅಂಥ ಪ್ರತಿಭೆ ನಿಮ್ಮಲ್ಲಿದೆ. ಹಾಗಾಗಿ ಮನಸ್ಸು ಮಾಡಿದ್ರೆ ಏನು ಬೇಕಾದರೂ ಸಾಧನೆ ಮಾಡ್ಬೋದು ಅನ್ನೋಂಥದ್ದಕ್ಕೆ ಈ ದಿನ ಒಂದು ವಿಶೇಷ ಸನ್ನಿವೇಶ ನಿಮಗೆ ಸವಾಲಾಗಿ ಪರಿಣಮಿಸುತ್ತೆ. ಅದನ್ನು ಪ್ರೂವ್ ಮಾಡಿ ತೋರಿಸ್ತೀರಿ. ಹಾಗಾಗಿ ಈ ದಿನ ಮನಸ್ಸು ದೃಢವಾದ ನಿರ್ಧಾರವನ್ನು ಕೈಗೊಳ್ಳುವಂಥದ್ದು, ಹಾಗೆ ಈ ವ್ಯರ್ಥ ಖರ್ಚುಗಳ ಬಗ್ಗೆ ಕೂಡ ಮರುಚಿಂತನೆ ಮಾಡುವಂಥದ್ದು ತುಂಬ ಅಗತ್ಯ ಇರುವಂಥದ್ದು. ಅದನ್ನು ಕೂಡ ಪದೇ ಪದೇ ನೀವು ಮನನ ಮಾಡಿಕೊಳ್ಳುವಂಥದ್ದು. ಹಾಗೆ ಎಲ್ಲಿ ಖರ್ಚಾಯಿತು, ಯಾಕಾಗಿ ಆಯಿತು, ಅದನ್ನು ತಡೀಲಿಕ್ಕೆ ಏನು ಮಾಡಬಹುದಿತ್ತು, ಇಂತಹ ಕಾರ್ಯಕಾರಣ ಸಂಬಂಧವನ್ನು ಕೂಡ ಇದನ್ನು ಬಹಳ ಚೆನ್ನಾಗಿ ಲೆಕ್ಕಾಚಾರ ಮಾಡ್ತೀರಿ. ಇನ್ನು ಈ ವ್ಯವಹಾರ ಮಾಡುವಂಥವರ ನಿರ್ಧಾರ ಬಹಳ ಪಕ್ಕಾ ಇರುತ್ತೆ. ಎಲ್ಲೋ ಒಂದೆರಡು ಕಡೆ ಆತುರದ ನಿರ್ಧಾರಗಳು ನುಸುಳು ಬಿಡ್ಬೋದು, ಇದರಿಂದ ನಷ್ಟ ಆಗುತ್ತೆ. ಇದು ನಿಮಗೆ ಒಂದು ದೊಡ್ಡ ಪಾಠ. ಯಾವುದೇ ವಿಶ್ವವಿದ್ಯಾಲಯ ನಿಮಗೆ ಕಲಿಸಲ್ಲ. ಅಂಥದ್ದನ್ನು ಈ ದಿನದ ಅನುಭವದಿಂದ ನೀವು ಕಲ್ತ್ಕೊಳ್ಳುವಂಥ ಒಂದು ದೊಡ್ಡ ಪಾಠವಾಗಿರುತ್ತೆ. ಹಾಗೆ ಈ ದಿನ ನಷ್ಟ ಏನಾದರೂ ಆಗ್ತಾಯಿದ್ರೆ, ಅದರಲ್ಲಿ ನಿಮಗೆ ಸೋಲುಂಟಾಗ್ತಾ ಇದ್ದರೆ, ಅವಮಾನ ಆಗ್ತಾಯಿದ್ರೆ ಅದರಿಂದ ಮೇಲೆ ಬರುವಂಥದ್ದು ಹೇಗೆ, ಅದನ್ನು ನಿವಾರಣೆ ಮಾಡಿಕೊಳ್ಳುವಂಥದ್ದು ಹೇಗೆ ಅನ್ನೋವಂಥದ್ದರ ಒಂದು ವಿಚಾರ ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಹಾಗೆ ಅನುಭವಸ್ಥರ ಒಂದು ಸಹಕಾರವನ್ನು ಪಡ್ಕೊಂಡು ಮುಂದುವರಿಯುವಂಥ ಒಂದು ಜಾಣ್ಮೆ ಕೂಡ ಚೆನ್ನಾಗಿದೆ. ಹಾಗಾಗಿ ಗೊಂದಲಮಯವಾಗಿರುವಂತಹ ಪರಿಸ್ಥಿತಿಗಳನ್ನು ತಿಳಿಗೊಳಿಸುವಂಥ ಒಂದು ಪ್ರಯತ್ನ ಇದೆ. ಈ ಪ್ರಯತ್ನದಿಂದಲೇ ನಿಮಗೆ ಒಳ್ಳೆಯ ಫಲ ನಿಮಗೆ ಸಿಕ್ಕುವಂಥದ್ದು. ಎಲ್ಲಿ ಪ್ರಯತ್ನ ನಡೆಯಲ್ಲ ಅಲ್ಲಿ ಯಾವುದೇ ಫಲ ಇಲ್ಲ. ಎಲ್ಲಿ ಪ್ರಯತ್ನ ಇದೆ ಅಲ್ಲಿ ಅಲ್ಪ ಸ್ವಲ್ಪ ಫೇವರಬಲ್ ಆಗಿರುವಂಥ ಫಲಿತಾಂಶಗಳು ಸಿಕ್ಕತ್ತೆ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥದ್ದು ನಿಮಗೆ ಹೇಳಿ ಮಾಡಿಸಿದಂಥ ಒಂದು ವ್ಯಾಖ್ಯೆ. ಇನ್ನು ಈ ದಿನ ನಿಮ್ಮ ಕುಟುಂಬದ ಸದಸ್ಯರೊಬ್ಬರಿಂದ ನಿಮಗೆ ಸ್ವಲ್ಪ ಬೇಸರ ಆಗ್ಬೋದು. ಏಕೆಂದರೆ ಅವರ ಮಾತು, ಅವರ ವರ್ತನೆ ನಿಮಗೆ ಎದುರಾಗಿ ನಿಲ್ಲುವಂಥ ಒಂದು ದಾಷ್ಟಿಕ, ಇದನ್ನೆಲ್ಲ ನೋಡಿದ್ರೆ ಎಂಥ ಬೆಳವಣಿಗೆಗಳಾಗ್ತಾ ಇದೆ ಈ ಜಗತ್ತಿನಲ್ಲಿ, ಕಲಿಯುಗ ಯಾವ ರೀತಿಯಲ್ಲಿ ಮುಂದುವರಿತಾ ಇದೆ ಅನ್ನುವಂಥದ್ದರ ಅರಿವು ನಿಮಗೆ ಸ್ಪಷ್ಟವಾಗುತ್ತೆ. ಹಾಗಾಗಿ ಇವೆಲ್ಲವೂ ಕೂಡ ಜೀವನದಲ್ಲಿ ಆಗಲೇಬೇಕಾಗಿರುವಂತಹ ಕೆಲವು ಅನಿವಾರ್ಯತೆಗಳು. ಇಟ್ ಈಸ್ ಪಾರ್ಟ್ ಆಫ್ ಲೈಫ್. ಅದನ್ನು ನೀವು ಅಕ್ಸೆಪ್ಟ್ ಮಾಡಿಕೊಳ್ಬೇಕು. ಅದರಿಂದ ಯಾವುದೇ ರೀತಿಯ ತೊಂದರೆಗಳಾಗಬಾರ್ದು, ಸಮಸ್ಯೆಗಳಾಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ನೀವು ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾಯಿರಿ. ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೂ ಕೂಡ ಈ ದಿನ ಸಂತೋಷದ ದಿನ, ಸಂಭ್ರಮದ ದಿನ. ಅದರಲ್ಲೂ ಯಾವುದೋ ಒಂದು ಸನ್ನಿವೇಶದಿಂದ ಈ ದಿನ ನಿಮ್ಮ ಮನಸ್ಸೇ ಬದಲಾವಣೆಯಾಗಿ ಹೋಗುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳಲ್ಲಿ ಇದ್ದಂತಹ ಆಸಕ್ತಿ ಇಮ್ಮಡಿಯಾಗತ್ತೆ. ಆಸೆ ದುರಾಸೆಗಳೇನಿದೆ ಅದು ಮಧ್ಯಮವಾಗುತ್ತೆ. ಇನ್ನು ಕುಟುಂಬಸ್ಥರ ಜೊತೆಯಲ್ಲಿ ಹೆಚ್ಚು ಸಮಯವನ್ನು ಕಳೆಯಬೇಕು ಅನ್ನುವಂಥದ್ದು ನಿಮ್ಮ ಪ್ರಾಥಮಿಕ ಆದ್ಯತೆ ಆಗುತ್ತೆ. ಹಾಗಾಗಿನೇ ಈ ದಿನ ಹೊಸ ಹೊಸ ಆಯಾಮಗಳನ್ನು ನೀವು ನೋಡುವಂಥದ್ದು ಇದೆ. ಇನ್ನು ಹೊಸ ಆದಾಯದ ಮೂಲಗಳು ಕೂಡ ಸೃಷ್ಟಿಯಾಗುವಂಥದ್ದು. ಒಂದು ಕಡೆ ನೀವು ಮಾಡುವಂತಹ ಕೆಲಸ ಕಾರ್ಯಗಳು, ಅದರ ಜೊತೆಯಲ್ಲೇ ಮಾಡಬಹುದಾದಂತಹ ಕೆಲಸಗಳು, ಇದರಿಂದ ನಿಮ್ಮ ಸಂಪತ್ತು ಹೆಚ್ಚಾಗುತ್ತೆ, ಆದಾಯ ಹೆಚ್ಚಾಗುತ್ತೆ. ಹಾಗೆ ಈ ದಿನ ಶೈಕ್ಷಣಿಕವಾದಂತಹ ವಿಚಾರದಲ್ಲಿ ವಿದ್ಯಾರ್ಥಿಗಳಿಗೆ ಉತ್ತಮ ಅವಕಾಶಗಳು ಸಿಕ್ಕುವಂಥದ್ದು. ಸಾಮಾನ್ಯವಾಗಿ ಬರುವಂಥ ಅವಕಾಶಗಳನ್ನು ಬಿಡಲ್ಲ. ಈ ದಿನ ಕೂಡ ಅವಕಾಶಕ್ಕಾಗಿ ಕಾಯ್ತಾ ಇರ್ತೀರಿ. ಬಂದ ಕೂಡಲೇ ಅದನ್ನು ನೀವು ಬಾಚಿಕೊಳ್ಳುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಇನ್ನು ಈ ದಿನ ನಿಮ್ಮ ಆತ್ಮೀಯರ ಜೊತೆಯಲ್ಲಿ ಕೆಲವೊಂದು ವ್ಯವಹಾರಗಳಲ್ಲಿ ತುಂಬ ಲಾಭ ಇದೆ, ಆದರೆ ಅಷ್ಟೇ ಪ್ರಮಾಣದಲ್ಲಿ ವಿವಾದಗಳು ಕೂಡ ಇರುತ್ತೆ. ಇದನ್ನು ನೀವು ಸದಾ ಸ್ಮರಣೆ ಮಾಡಿದಲ್ಲಿ ಇರಬೇಕು. ಯಾಕೆಂದರೆ ಸಿಹಿ ಇದ್ದ ಕಡೆ ಇರುವೆಗಳು ಬಂದೇ ಬರುತ್ತೆ. ಹಾಗೆ ಎಲ್ಲಿ ಸಂತೋಷ ಇರುತ್ತೆ ಅದರ ಹಿನ್ನೆಲೆಯಲ್ಲಿ ದುಃಖ ಇರುತ್ತೆ. ಯಾರು ನಿಮಗೆ ಮಿತ್ರರಾಗಿರ್ತಾರೋ ಅವರಲ್ಲೇ ಕೆಲವರು ಶತ್ರುಗಳು ಕೂಡ ಆಗಿರ್ತಾರೆ. ನಿಮ್ಮ ಪ್ರಗತಿಯನ್ನು, ನಿಮ್ಮ ಸಂತೋಷವನ್ನು ಕಂಡು ಕೆಲವರಿಗೆ ಹೊಟ್ಟೆ ಉರಿ. ಅಂಥವರಿಂದ ಈ ದಿನ ಸ್ವಲ್ಪ ದೂರ ಇರಬೇಕಾಗತ್ತೆ. ಅಂಥವರನ್ನು ನೀವು ಬಹಳ ಪ್ರಯತ್ನಪೂರ್ವಕವಾಗಿ ದೂರ ಇಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಬೇಕಾಗತ್ತೆ. ಇನ್ನು ಈ ದಿನ
ಮನೆಯ ಹೊರಗಿನ ಜವಾಬ್ದಾರಿಗಳು ಕೂಡ ನಿಮಗೆ ಒಂದು ರೀತಿಯಲ್ಲಿ ಸಂತೋಷವನ್ನು ತರುತ್ತೆ. ಆದರೆ ನೆರೆಹೊರೆಯವರಿಂದ ಈ ದಿನ ಸ್ವಲ್ಪ ಕಿರಿಕಿರಿಯನ್ನು ಅನುಭವಿಸಬೇಕಾಗತ್ತೆ. ಹಾಗೆ ಈ ದಿನ ನಿಮ್ಮ ನಡತೆ ಆಗಲಿ, ನಿಮ್ಮ ಮಾತಾಗಲಿ ಬೇರೆಯವರಿಗೆ ನೋವನ್ನು ತರಬಾರ್ದು, ಬೇರೆಯವರಿಗೆ ಅದೇ ಬರ್ಡನ್ ಆಗಬಾರ್ದು. ಆ ರೀತಿಯಲ್ಲಿ ನಿಮ್ಮ ನಡತೆ ಇರಲಿ, ನಿಮ್ಮ ಮಾತು ಕೂಡ ಇರಲಿ. ಇನ್ನು ಒಡ ಹುಟ್ಟಿದವರ ಜೊತೆಯಲ್ಲಿ ಇರುವಂಥ ಈ ಆಸ್ತಿ ವಿವಾದ ತಗಾದೆಗಳಿದ್ದರೆ ಅದು ಬಗೆಹರಿಯುವಂಥ ಒಂದು ಹಂತಕ್ಕೆ ಬರುತ್ತೆ. ಆದರೆ ಈ ದಿನ ನಿಮ್ಮ ಪ್ರಯತ್ನಗಳು ಕೆಲವೊಂದು ವಿಚಾರಗಳಲ್ಲಿ ನಿರಾಶಾದಾಯಕವಾಗಿರುತ್ತೆ. ಅದನ್ನು ಮನಸ್ಸಿಗೆ ಹಚ್ಕೊಳ್ಬೇಡಿ. ಯಾವಾಗಲೂ ಕೂಡ ಧನಾತ್ಮಕವಾಗಿ ಕೆಲಸಗಳನ್ನು ಮುಂದುವರಿಸಿ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ. ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನದ ಆರಂಭ ಉತ್ಸಾಹದಾಯಕವಾಗಿರುತ್ತೆ. ತುಂಬ ಎನರ್ಜೆಟಿಕ್ ಆಗಿರ್ತೀರಿ, ತುಂಬ ಲವಲವಿಕೆ ಇದೆ. ಆದರೆ ಒಂದೆರಡು ಕೆಲಸಗಳಿಂದ ಆಗುವಂಥ ಹಿನ್ನಡೆ ಏನಿದೆ ಅದು ನಿಮ್ಮ ಉತ್ಸಾಹಕ್ಕೆ ಭಂಗ ತರುತ್ತೆ, ಉತ್ಸಾಹಕ್ಕೆ ತಣ್ಣೀರೆರಚಿದಂತೆ ಆಗ್ಬಿಡುತ್ತೆ. ಹಾಗಾಗಿನೇ ಆ ಮೊದಲಿನ ಉತ್ಸಾಹ, ಆ ಮೊದಲಿನ ಚಾರ್ಮ್ ಏನಿದೆ ಅದನ್ನು ಕ್ರಮೇಣವಾಗಿ ಕಳ್ಕೊಳ್ತೀರಿ. ಅದರಲ್ಲೂ ದಿನದ ಈ ಅಂತ್ಯದ ವೇಳೆಗೆ ನಿಮ್ಮ ಉತ್ಸಾಹ, ನಿಮ್ಮ ಎನರ್ಜಿ ಲೆವೆಲ್ ತುಂಬ ಕಮ್ಮಿ ಆಗಿಬಿಟ್ಟಿರುತ್ತೆ. ಹಾಗಾಗಿನೇ ಯಾವುದೇ ಕೆಲಸ ಕಾರ್ಯಗಳು ಪ್ರಮುಖವಾಗಿರುವಂಥದ್ದು ನಿಮ್ಮ ಮನಸ್ಸಿಗೆ ಬಂದರೆ ಅದನ್ನು ದಿನದ ಆರಂಭದಲ್ಲಿ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ. ಅಲ್ಪ ಸ್ವಲ್ಪ ಒಳ್ಳೆಯ ಫಲಿತಾಂಶವಾದರೂ ನಿಮಗೆ ಸಿಕ್ಕತ್ತೆ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಒಂದು ಹುರುಪು, ಉತ್ಸಾಹ ಕಡಿಮೆ ಆದಾಗ ಸ್ವಲ್ಪ ಸೋಮಾರಿತನ ಬರುತ್ತೆ. ಹಾಗೆ ಈ ಕೆಲಸ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕಳ್ಕೊಂಡು ಬಿಡ್ತೀರಿ. ಇನ್ನು ಈ ದಿನದಲ್ಲಿ ಉದ್ಯೋಗ ಕ್ಷೇತ್ರದಲ್ಲಿ ಬದಲಾವಣೆ ಆಗುವಂಥ ಸಂದರ್ಭ ಕೂಡ ಇದೆ. ಬದಲಾವಣೆಗೆ ನೀವು ಒಳಪಡಬೇಕು, ಬದಲಾವಣೆಯನ್ನು ಸ್ವಾಗತಿಸಬೇಕು. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಈ ದಿನ ತುಂಬ ಫ್ಲೆಕ್ಸಿಬಲ್ ಆಗಿ ಇರಬೇಕಾಗತ್ತೆ. ಇಂಥದ್ದೇ ಕೆಲಸ ಆಗಿ ಹೀಗೆ ಕೆಲಸ ಆಗಲಿ ಅನ್ನುವಂಥದ್ದು ನಿಮ್ಮ ಮನಸ್ಸಿಗೆ ಬರಬಾರ್ದು. ಯಾವುದೇ ರೀತಿಯ ಕೆಲಸ, ಯಾವುದೇ ಫಲಿತಾಂಶ ಬಂದರೂ ಅದಕ್ಕೆ ನೀವು ಹೊಂದ್ಕೊಳ್ಬೇಕು. ಅಡಾಪ್ಟಬಿಲಿಟಿ ಬೇಕು ಈ ದಿನ. ಹಾಗೆ ಕೈಗೊಂಡಂತಹ ಕೆಲಸ ಕಾರ್ಯಗಳು ಮಧ್ಯದಲ್ಲೇ ನಿಲ್ಲುವಂಥದ್ದು ಇದೆ. ನೀವಾಗಿ ಮಾಡಿಕೊಳ್ಳುವಂತಹ ಕೆಲವು ತಪ್ಪುಗಳಿಂದ, ನಿಮ್ಮ ಒಂದು ದುಡುಕಿನ ನಿರ್ಧಾರದಿಂದ ಕೆಲಸಗಳಲ್ಲಿ ಭಾರಿ ನಷ್ಟ ಉಂಟಾಗುವಂಥದ್ದು ಕೂಡ ಇರುತ್ತೆ. ಆದರೆ ಎಚ್ಚರಿಕೆಯಿಂದ ಇದ್ದರೆ ಇದನ್ನು ಆದಷ್ಟು ನೀವು ತಡಿಲಿಕ್ಕೆ ಸಹಾಯಕವಾಗುತ್ತೆ. ಆದರೆ ಎಚ್ಚರ ತಪ್ಪಬಾರದು. ಇನ್ನು ಈ ದಿನ ಮನೆಯ ಹೊರಗಿನ ಜವಾಬ್ದಾರಿಗಳು ಹೆಚ್ಚಾಗುವಂಥದ್ದು, ಇದು ನಿಮಗೆ ಸ್ವಲ್ಪ ಮಟ್ಟಿನ ಕಿರಿಕಿರಿಯನ್ನು ತರುವಂಥದ್ದು ಕೂಡ ಆಗುತ್ತೆ. ಹಾಗಾಗಿ ಯಾವುದೇ ಜವಾಬ್ದಾರಿ ಬರಲಿ, ಯಾವುದೇ ಹೊಸ ಕೆಲಸ ನಿಮ್ಮ ಹೆಗಲಿಗೆ ಬಂದರೆ ಅದನ್ನು ಖುಷಿಯಿಂದ ಮಾಡಿ, ಸಂತೋಷದಿಂದ ಮಾಡಿ. ಆಗ ಅದು ಒತ್ತಡ ಅಂತ ಅನ್ನಿಸ್ಕೊಳ್ಳಲ್ಲ. ಇನ್ನು ಈ ದಿನ ಉದ್ಯೋಗಿಗಳು ನಿಮ್ಮ ಮೇಲಧಿಕಾರಿಗಳ ಕೋಪಕ್ಕೆ ಗುರಿಯಾಗಬೇಕಾಗತ್ತೆ. ಹಾಗೆ ನಿಮ್ಮ ಮೇಲಧಿಕಾರಿಗಳ ಸಂಬಂಧದಲ್ಲಿ ಸ್ವಲ್ಪ ಬಿರುಕು ಮೂಡುವಂಥ ಸಾಧ್ಯತೆ ಇದೆ. ಇದು ಮೂರನೆಯವರ ಕೈವಾಡ. ಹಾಗಾಗಿನೇ ಯಾವುದೇ ವಿಚಾರವನ್ನು ಕೂಡ ಮೂರನೆಯವರ ಬಳಿ ಹೇಳುವಂಥದ್ದು, ಮೂರನೆಯವರನ್ನು ಹೆಚ್ಚು ಆಶ್ರಯಿಸುವಂಥ ಒಂದು ಪ್ರಯತ್ನವನ್ನು ಮಾಡಬೇಡಿ. ಈ ದಿನದಲ್ಲಿ ಸ್ವತಂತ್ರವಾಗಿ ಇರುವಂಥ ಒಂದು ಏಕ ಉದ್ದೇಶವನ್ನು ಇಟ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ, ಶ್ರೀರಾಮ ರಕ್ಷಾ ಸ್ತೋತ್ರವನ್ನು ಹೇಳ್ಕೊಳ್ಳಿ, ರಾಮನಾಮ ಜಪ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ತುಲಾರಾಶಿ. ತುಲಾರಾಶಿಯವರಿಗೂ ಕೂಡ ಈ ದಿನ ಈಡೇರದಂತಹ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಆಘಾತ ಆಗುತ್ತೆ. ಎಷ್ಟೋ ಮುತುವರ್ಜಿಯಿಂದ, ಎಷ್ಟೋ ಶ್ರಮಪಟ್ಟು ಕೆಲಸವನ್ನು ಆರಂಭ ಮಾಡ್ತೀರಿ. ಆದರೆ ಅದು ಮುನ್ನಡೆಯದೆ ಫಲಿತಾಂಶವನ್ನೇ ಕೊಡಲ್ಲ. ಇದರಿಂದ ಜುಗುಪ್ಸೆ ಉಂಟಾಗುತ್ತೆ. ಜೊತೆಗೆ ನೀವು ಯಾರು ಈ ಕೆಲಸ ಕಾರ್ಯಗಳಿಗೆ ಸಂಬಂಧ ಇಲ್ಲ ಅಂಥವರನ್ನೂ ಕೂಡ ಈ ದಿನ ದ್ವೇಷಿಸುವಂತಹ ಸಾಧ್ಯತೆಗಳು ಇರುತ್ತೆ. ಹಾಗಾಗಿನೇ ವಿನಾಕಾರಣ ನಿಮ್ಮ ಕೋಪಕ್ಕೆ ಗುರಿಯಾಗುವಂಥವರು ನಿಮ್ಮ ಸುತ್ತಮುತ್ತಲೂ ಇರುವಂಥವ್ರು. ಅದರಲ್ಲೂ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರಿಗೆ ನಿಮ್ಮ ಕೋಪದ ಬಿಸಿ ಬಹಳ ಬೇಗ ತಟ್ಟತ್ತೆ. ಇದರಿಂದ ಈ ದಿನ ಜೀವನದಲ್ಲಿ ಇದ್ದಂತಹ ಸುಂದರ ಕ್ಷಣಗಳನ್ನು, ಸಂತೋಷದ ಸಮಯವನ್ನು ನೀವಾಗಿ ಕೈ ಚೆಲ್ಲುವಂಥ ಸಾಧ್ಯತೆ ಜಾಸ್ತಿ ಇರುತ್ತೆ. ಹಾಗಾಗಿ ಈ ದಿನ ನಿಮ್ಮ ಶ್ರಮ ಜಾಸ್ತಿ ಇರಲಿ, ಫಲಿತಾಂಶಗಳು ಬರುತ್ತೆ. ಆದರೆ ಅದು ಭಗವಂತ ನಿಮಗೆ ನೀಡುವಂಥದ್ದು. ಕರ್ಮಣ್ಯೇ ವಾಧಿಕಾರಸ್ಥೆ ಮಾ ಫಲೇಶು ಕದಾಚನ ಅನ್ನುವಂಥದ್ದು. ಅಂದರೆ ಕೆಲಸ ಮಾತ್ರ ನಿಮ್ಮ ಇಚ್ಛೆಯಂತೆ ಮುಂದುವರಿಸಿ, ಆದರೆ ಅದಕ್ಕೆ ಬರುವಂತಹ ಫಲಾಫಲಗಳನ್ನು ಭಗವಂತ ನಿಮಗೆ ಕೊಡ್ತಾನೆ ಅನ್ನುವಂಥದ್ದು ಮನಸ್ಸಿನಲ್ಲಿ ಇರಬೇಕಾಗತ್ತೆ.
ಹಾಗೆ ಈ ದಿನದಲ್ಲಿ ವೃತ್ತಿಪರ ವ್ಯವಹಾರಗಳಲ್ಲಿ ಸ್ವಂತ ಆಲೋಚನೆಗಳು ಕೂಡ ಕೂಡಿ ಬರಲ್ಲ. ಹಾಗೆ ನಿಮ್ಮ ತೀರ್ಮಾನಗಳು ಕೂಡ ನಿಮ್ಮ ಸ್ವಂತದ್ದಲ್ಲ. ಯಾರದ್ದೋ ಒಂದು ಇನ್ಫ್ಲೂಯೆನ್ಸ್ ಮೇಲೆ ಅಂತಹ ತೀರ್ಮಾನಗಳನ್ನು ಕೈಗೊಳ್ತೀರಿ. ಯಾರನ್ನೋ ನೋಡಿ ಅಂತಹ ತೀರ್ಮಾನಗಳಿಗೆ ಬದ್ಧರಾಗ್ತೀರಿ. ಇದು ಪ್ರಾಕ್ಟಿಕಲ್ ಆಗಿರಲ್ಲ. ಹಾಗಾಗಿನೇ ನಷ್ಟದ ಜೊತೆಗೆ ಸ್ವಲ್ಪ ಗೌರವ ಕೂಡ ಕಮ್ಮಿ ಆಗುವಂಥ ಸಾಧ್ಯತೆ ಜಾಸ್ತಿ ಇದೆ. ಇನ್ನು ಈ ದಿನದಲ್ಲಿ ನಿಮ್ಮ ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಜಾಗ್ರತೆಯನ್ನು ವಹಿಸಬೇಕಾಗತ್ತೆ. ಇನ್ನು ನಿಮ್ಮ ಮೂಗಿನ ನೇರಕ್ಕೆ ಈ ದಿನ ವರ್ತಿಸಬಾರ್ದು. ಏಕೆಂದರೆ ಪ್ರಮುಖವಾಗಿರುವಂತಹ ವಿಚಾರಗಳಲ್ಲಿ ನಿಮ್ಮ ಸತ್ಯಾಸತ್ಯತೆಯ ಒಂದು ವಿಚಾರ ಹೊರಗೆ ಹಚ್ಚಲ್ಪಡುವಂಥದ್ದಾಗತ್ತೆ. ಹಾಗಾಗಿ ಎಲ್ಲಿ ಸತ್ಯ ಇದೆ, ಪ್ರಾಮಾಣಿಕತೆ ಇದೆ, ಅಲ್ಲಿ ನಿಮಗೆ ಗೌರವ ಜಾಸ್ತಿ ಆಗುತ್ತೆ. ಇನ್ನು ಪ್ರಮುಖವಾದಂತಹ ಕಾಗದ ಪತ್ರಗಳಿಗೆ ಸಹಿ ಹಾಕುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಇನ್ನು ನಿಮ್ಮ ಅಭಿಪ್ರಾಯವನ್ನು ದೃಢವಾಗಿ ವ್ಯಕ್ತಪಡಿಸುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನದಲ್ಲಿ ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ಒಂದು ರೀತಿಯ ಪ್ರಗತಿ ಇದೆ, ಆದಾಯ ಇದೆ. ಹಾಗೆ ಈ ದಿನ ಹೊಸಬರ ಪರಿಚಯ ಆಗುತ್ತೆ, ನಿಮ್ಮ ವ್ಯಾಪಾರದ ವಿಸ್ತರಣೆ ಕೂಡ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಇದ್ದಂತಹ ಒಂದು ವ್ಯವಹಾರಗಳು, ಹಣಕಾಸಿನ ವ್ಯವಹಾರ ಅಥವಾ ಯಾವುದೇ ರೀತಿಯ ಒಪ್ಪಂದಗಳು, ಅದರಲ್ಲಿ ನಿಮಗೆ ಹೆಚ್ಚಿನ ಅನುಕೂಲತೆಗಳು ಒದಗಿ ಬರುತ್ತೆ. ಹಾಗೆ ನೀವು ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಅದರಲ್ಲಿ ಒಂದು ರೀತಿಯ ತೃಪ್ತಿ ಇರುತ್ತೆ, ಸಮಾಧಾನ ಇರುತ್ತೆ ಈ ದಿನ. ಇನ್ನು ಕೈಗೊಂಡಂತಹ ಕೆಲಸ ಕಾರ್ಯಗಳು ಸಕಾಲದಲ್ಲಿ ಪೂರ್ಣ ಆಗೋದರಿಂದ ಉತ್ತಮ ಫಲಿತಾಂಶಗಳನ್ನು ಸಕಾಲಕ್ಕೆ ಪಡ್ಕೊಳ್ತೀರಿ. ಹಾಗೆ ಈ ದಿನ ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಚರ್ಚೆಗಳು ನಡೆಯುವಂಥದ್ದು, ಪೂರ್ವ ಸಿದ್ಧತೆಗಳು ನಡೆಯುವಂಥದ್ದು ಇದೆ. ಅದರಲ್ಲಿ ನಿಮ್ಮ ಪಾತ್ರ ಬಹಳ ಮುಖ್ಯವಾಗಿ ಕಾಣಿಸ್ಕೊಳ್ಳುತ್ತೆ. ಈ ದಿನ ಕೆಲವೊಂದು ವಿಚಾರಗಳಲ್ಲೇ ನೀವೇ ಆಕರ್ಷಕ ವ್ಯಕ್ತಿ ಆಗ್ತೀರಿ, ಕೇಂದ್ರ ಬಿಂದುವಾಗ್ತೀರಿ ಈ ದಿನದಲ್ಲಿ. ಹಾಗಾಗಿನೇ ನಿಮ್ಮ ಮಾತಿಗೆ, ನಿಮ್ಮ ಅಭಿಪ್ರಾಯಕ್ಕೆ ಉತ್ತಮವಾದಂಥ ಒಂದು ಬೆಲೆ ಇದೆ, ಮನ್ನಣೆ ಕೂಡ ಇದೆ. ಹಾಗೆ ಹೊಸ ವ್ಯವಹಾರಗಳನ್ನು ವಿಸ್ತರಣೆ ಮಾಡುವಂಥ ಒಂದು ಪ್ರಯತ್ನ ಕುಟುಂಬಸ್ಥರ ನೆರವಿನಿಂದ ಆಗುತ್ತೆ. ಅದರಲ್ಲೂ ವಂಶ ಪಾರಂಪರ್ಯವಾಗಿ ನಡೆಸ್ಕೊಂಡು ಬರ್ತಾ ಇರುವಂಥ ವ್ಯವಹಾರದಲ್ಲಿ, ವ್ಯಾಪಾರದಲ್ಲಿ ಈ ದಿನ ಹೆಚ್ಚಿನ ಲಾಭವನ್ನು ಕಾಣಲಿಕ್ಕೂ ಸಾಧ್ಯ ಇದೆ. ಇನ್ನು ಹಣಕಾಸಿನ ವಿಚಾರದಲ್ಲಿ ಲೇವಾದೇವಿ ವ್ಯವಹಾರವನ್ನು ಮಾಡುವಂಥವರು ಸ್ವಲ್ಪ ಜಾಗ್ರತೆಯಿಂದ ಇರಿ. ಯಾವುದೇ ಕಾರಣಕ್ಕೂ ಹಣವನ್ನು ಸಾಲವಾಗಿ ಕೊಡುವಂಥದ್ದು ಅಥವಾ ಸಾಲವಾಗಿ ತರುವಂಥ ಪ್ರಯತ್ನವನ್ನು ಮಾಡಬೇಡಿ. ಅಷ್ಟೊಂದು ಅನುಕೂಲಕರವಾದಂಥ ವಾತಾವರಣ ಇಲ್ಲ. ಇನ್ನು ನಿರುದ್ಯೋಗಿಗಳಿಗೆ ಶುಭ ಸುದ್ದಿ ಸಿಕ್ಕುವಂಥ ಒಳ್ಳೆಯ ಅವಕಾಶ ಇದೆ. ಹಾಗಾಗಿ ನಿಮ್ಮ ಒಂದು ಪ್ರತಿಭೆಗೆ, ನಿಮ್ಮ ಪ್ರಯತ್ನಕ್ಕೆ, ನಿಮ್ಮ ಅನುಭವಕ್ಕೆ ತಕ್ಕಂತಹ ಒಂದು ಪ್ರತಿಫಲ ಈ ದಿನ ಸಿಕ್ಕುವಂಥದ್ದು ಇದೆ. ಇನ್ನು ಈ ದಿನದಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಕೂಡ ಸರಾಗವಾಗಿ ನಡೆಯುತ್ತೆ. ಏಕೆಂದರೆ ನಿಮ್ಮ ಸಮಯ ಪ್ರಜ್ಞೆಯಿಂದ ಹಾಗೆ ನಿಮ್ಮ ಅನುಭವದಿಂದ ಅಂಥ ಕೆಲಸಗಳನ್ನು ಬಹಳ ಸ್ಮೂತಾಗಿ ಆರಂಭ ಮಾಡ್ತೀರಿ, ಅಷ್ಟೇ ಸರಳವಾಗಿ ಮುಕ್ತಾಯ ಕೂಡ ಆಗುತ್ತೆ. ಹಾಗೆ ಈ ದಿನ ನಿಮ್ಮ ಅಭಿಪ್ರಾಯ ಆಗಲಿ ಅಥವಾ ನಿಮ್ಮ ಮಾತನ್ನಾಗಲಿ ಯಾರಿಗೂ ಬಲವಂತವಾಗಿ ಹೇರಲಿಕ್ಕೆ ಹೋಗಬೇಡಿ. ಅಂದರೆ ನಿಮ್ಮ ಇನ್ಫ್ಲೂಯೆನ್ಸ್ ಮಾಡಬೇಡಿ, ಅವರಿಗೆ ಒಂದು ಪ್ರೆಷರ್ ಮಾಡಬೇಡಿ. ಹಾಗಾಗಿನೇ ನಿಮ್ಮ ಒಂದು ವಿಚಾರದಲ್ಲಿ ಇದ್ದಂಥ ತೊಂದರೆ ತಾಪತ್ರಯಗಳು ಈ ದಿನ ಕ್ರಮೇಣವಾಗಿ ಪರಿಹಾರವನ್ನು ಕಾಣುತ್ತೆ. ಆದರೆ ಬೇರೆಯವರ ಆಶ್ವಾಸನೆಗಳನ್ನು ನಂಬಿ ಮೋಸ ಹೋಗಬೇಡಿ, ಬೇರೆಯವರನ್ನು ಹೆಚ್ಚು ಡಿಪೆಂಡ್ ಆಗಬೇಡಿ. ಈ ದಿನ ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾ ಇರಿ, ದುರ್ಗಾ ಸ್ತುತಿಯನ್ನು ಮಾಡಿ, ಅಮ್ಮನವರ ದರ್ಶನ ಮಾಡಿಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಲಾಭದಾಯಕವಾದಂತಹ ದಿನ. ನಿಮ್ಮ ಕೆಲಸ ಕಾರ್ಯಗಳಿಂದ, ನಿಮ್ಮ ವ್ಯಾಪಾರ ವ್ಯವಹಾರಗಳಿಂದ ಲಾಭದ ಸೂಚನೆಗಳು ಈ ದಿನ ಬಹಳಷ್ಟು ಮಟ್ಟಿಗೆ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ. ಹಾಗಾಗಿನೇ ಈ ದಿನ ನಿಮಗೆ ಸಂತೋಷದ ಜೊತೆಗೆ ಅನುಕೂಲ ಕೂಡ ಇದೆ. ಹಾಗೆ ಈ ದಿನ ಎಲ್ಲ ವಿಚಾರಗಳಲ್ಲೂ ಕೂಡ ಬಹಳ ಕಂಫರ್ಟಬಲ್ ಆಗಿರ್ತೀರಿ, ಕಂಫರ್ಟ್ ಝೋನಲ್ಲೇ ಇರ್ತೀರಿ. ಇನ್ನು ಕೆಲವೊಂದು ವಿಚಾರಗಳು, ಅದರಲ್ಲೂ ಪ್ರಯಾಣದ ವಿಚಾರದಲ್ಲಿ ಈ ದಿನ ನಿಮಗೆ ತುಂಬ ಅನುಕೂಲ ಇದೆ. ಹಾಗೆ ಈ ದಿನ ಲಾಭದಾಯಕವಲ್ಲದ ಕೆಲಸ ಕಾರ್ಯಗಳಿಗೆ ಕೈ ಹಾಕಬೇಡಿ. ಅದರಲ್ಲೂ ಈ ಸ್ಥಿರಾಸ್ತಿಯ ವಿವಾದಗಳೇನಾದರೂ ಇದ್ದರೆ ಆದಷ್ಟು ಎಚ್ಚರಿಕೆಯಿಂದ ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನವನ್ನು ಮಾಡಬೇಕಾಗತ್ತೆ. ಇನ್ನು
ಹೊಸದಾಗಿ ವ್ಯಾಪಾರ ವ್ಯವಹಾರಗಳನ್ನು ಆರಂಭ ಮಾಡುವಂಥವರು ಒಂದಲ್ಲ ಎರಡು ಸಲ ನಿಮ್ಮ ಯೋಜನೆಗಳನ್ನು ಹಾಗೆ ನಿಮ್ಮ ಮುಂದಿನ ಗುರಿ ಏನಿದೆ ಅದನ್ನು ಪರಿಶೀಲನೆ ಮಾಡಿ ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ಈ ದಿನ ಸ್ವಲ್ಪ ಟೆಂಪ್ಟೇಷನ್ ಇರುವಂಥದ್ದು, ಏಕಾಏಕಿ ತೀರ್ಮಾನಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ನಿಟ್ಟಿನಲ್ಲಿ ಮನಸ್ಸಿರುತ್ತೆ. ಆದರೆ ಸಾಧಕ ಬಾಧಕಗಳನ್ನು ನೋಡೇ ಅಂತಿಮ ತೀರ್ಮಾನವನ್ನು ಪ್ರಕಟಿಸಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವೊಂದು ಘಟನೆಗಳು ನಿಮಗೆ ಅಚ್ಚರಿಯನ್ನು ಕೂಡ ಮೂಡಿಸುವಂಥದ್ದು, ಎಲ್ಲ ಒಂದು ಕಡೆ ಕುತೂಹಲ ಅನ್ನುವಂಥದ್ದು ಕೂಡ ಇದೆ. ಆದರೆ ಎಲ್ಲ ವಿಚಾರಗಳಲ್ಲೂ ಕೂಡ ಈ ದಿನ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಅದರಲ್ಲೂ ಕೆಲವೊಂದು ದುಬಾರಿ ವಸ್ತುಗಳನ್ನು ಖರೀದಿ ಮಾಡುವಂತಹ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ ಇರಲಿ. ಇನ್ನು ಈ ದಿನ ನಿಮ್ಮ ಕುಟುಂಬದಲ್ಲಿರುವಂತಹ ಹಿರಿಯರ ಆರೋಗ್ಯದ ಬಗ್ಗೆ ಸ್ವಲ್ಪ ಕಾಳಜಿ ಬೇಕು. ಜೊತೆಗೆ ಈ ಬೇರೆಯವರಿಗೆ ಆಶ್ವಾಸನೆ ಕೊಡುವ ಮೊದಲು ನಿಮ್ಮ ಒಂದು ಸಾಮರ್ಥ್ಯವನ್ನು, ನಿಮ್ಮ ಮಿತಿಯನ್ನು ಗಮನದಲ್ಲಿಟ್ಕೊಳ್ಬೇಕು. ನಿಮ್ಮಿಂದ ಆ ಕೆಲಸ ಸಾಧ್ಯವೇ ಅನ್ನುವಂಥದ್ದನ್ನು ಮೊದಲು ನೀವೇ ಅದನ್ನು ಕನ್ಫರ್ಮ್ ಮಾಡಿಕೊಳ್ಬೇಕು. ಆ ನಿಟ್ಟಿನಲ್ಲಿ ಧನಾತ್ಮಕವಾಗಿ ಆಲೋಚನೆ ಮಾಡಿ ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಸಹಾಯ ಹಸ್ತವನ್ನು ಮುಂದುವರಿಸಿ. ಇನ್ನು ಈ ದಿನ ಕುಟುಂಬದಲ್ಲಿರುವಂಥ ಭಿನ್ನಾಭಿಪ್ರಾಯಗಳನ್ನು ಸ್ವಲ್ಪ ತಾಳ್ಮೆಯಿಂದ, ಸಹನೆಯಿಂದ ಒಂದು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಬಹಳ ಬೇಗ ಅದು ಇತ್ಯರ್ಥ ಆಗುತ್ತೆ, ಸಮಾಧಾನವನ್ನು ಕೂಡ ತರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಅನ್ನಪೂರ್ಣೇಶ್ವರಿ ಸ್ತೋತ್ರವನ್ನು ಈ ದಿನ ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಕೂಡ ಈ ದಿನ ಆರಾಧನೆ ಮಾಡಿ, ಸ್ಮರಣೆ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಪೂರ್ವ. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನದ ಆದಾಯದಲ್ಲಿ ಮಿಶ್ರ ಫಲಗಳಿರುವಂಥದ್ದು. ಒಂದು ಕಡೆ ಆದಾಯ ಬರ್ತಾ ಇದ್ದರೆ ಮತ್ತೊಂದು ಕಡೆ ಅದು ಖರ್ಚಾಗ್ತಾ ಇರುತ್ತೆ. ಹಾಗಾಗಿ ಈ ದಿನ ಆದಾಯಕ್ಕಿಂತ ಖರ್ಚು ಸ್ವಲ್ಪ ಹೆಚ್ಚಾಗುವಂಥ ಸಂದರ್ಭ ಇದೆ. ಹಾಗಾಗಿ ನಿಮ್ಮ ಪ್ರಯತ್ನ ಏನಿದೆ ಅದು ಉತ್ತಮವಾದಂಥ ರೀತಿಯಲ್ಲಿ ಮುಂದುವರಿಬೇಕು. ಅದರಲ್ಲೂ ನಿಮ್ಮ ಹಿತಶತ್ರುಗಳು, ನಿಮ್ಮ ಸ್ನೇಹಿತರು ಈ ದಿನ ನಿಮ್ಮಿಂದಲೇ ಖರ್ಚು ಮಾಡಿಸುವಂಥದ್ದು ಇದೆ. ಹಾಗಾಗಿ ಯಾವುದೋ ಒಂದು ಒತ್ತಡಕ್ಕೆ, ಯಾವುದೋ ಒಂದು ದಾಕ್ಷಿಣ್ಯಕ್ಕೆ ಬಲಿಯಾಗಿ ಈ ದಿನ ಖರ್ಚು ವೆಚ್ಚಗಳನ್ನು ಹೆಚ್ಚಿಸ್ಕೊಳ್ಬೇಕಾಗತ್ತೆ. ಸ್ವಲ್ಪ ಜಾಗ್ರತೆ. ಏಕೆಂದರೆ ಈ ದಿನ ಮಾಡಿರುವಂಥ ಖರ್ಚು ನಾಳೆಗೆ ನೆನಪಿರಲ್ಲ, ನಿಮಗೂ ಇರಲ್ಲ, ಖರ್ಚು ಮಾಡಿಸಿದವ್ರಿಗೂ ಕೂಡ ಇರಲ್ಲ. ಹಾಗಾಗಿನೇ ನೀವು ನಷ್ಟಕ್ಕೆ ಗುರಿಯಾದಾಗ ಮಾತ್ರ ಅದರ ಒಂದು ಬಾಧೆ, ಅದರ ಹಿಂಸೆ ನಿರಂತರವಾಗಿ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಉತ್ಸಾಹಕ್ಕೆ ಸ್ವಲ್ಪ ಕಡಿವಾಣ ಹಾಕಿಕೊಳ್ಳುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಒಂದು ಕೆಲಸವನ್ನು ಪೂರ್ಣಗೊಳಿಸಬೇಕು ಅಂದರೆ ಬಹಳ ಶ್ರಮ ಪಡ್ತೀರಿ. ಕೈಯಲ್ಲಿ, ಅದರಲ್ಲೂ ಉಗುರಿನಲ್ಲಿ ಹೋಗುವಂಥದ್ದಕ್ಕೆ ಕೊಡಲಿಯನ್ನೇ ತರಬೇಕಾಗತ್ತೆ. ಅಂತಹ ಸಂದರ್ಭ ಈ ದಿನ ನಿಮಗೆ ಕೂಡಿ ಬರ್ತಾ ಇದೆ. ಹಾಗಾಗಿ ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಇತಿಮಿತಿಗೆ ಒಳಪಟ್ಟು ಕೆಲಸಗಳನ್ನು ಆಯ್ಕೆ ಮಾಡಿಕೊಳ್ಬೇಕು. ಇನ್ನು ಈ ದಿನ ನಿಮ್ಮ ಸ್ವಂತ ಆಲೋಚನೆಗಳು ಕೂಡಿ ಬರಲ್ಲ. ಅಂದರೆ ನೀವು ಮಾಡುವಂಥ ಆಲೋಚನೆಗಳು ಅಷ್ಟೊಂದು ಪ್ರಾಕ್ಟಿಕಲ್ಲಾಗಿ ಇರಲ್ಲ. ಆದ್ದರಿಂದಲೇ ಈ ದಿನದ ಜವಾಬ್ದಾರಿಗಳು ಈ ದಿನ ನಿಮಗೆ ಬಹಳ ದೊಡ್ಡದಾಗಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಆ ಕೆಲಸ ಕಾರ್ಯಗಳನ್ನು ನಿರ್ವಹಣೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ತೀರ್ಮಾನಕ್ಕೆ ಮೊದಲೇ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಈ ದಿನ ಒಂದು ಭಾವೋದ್ವೇಗಕ್ಕೆ ಒಳಗಾಗಿಯೇ ತೀರ್ಮಾನವನ್ನು ಮಾಡಿಬಿಡ್ತೀರಿ. ಅದು ಪ್ರಾಕ್ಟಿಕಲ್ಲಾಗಿ ಅನುಭವಿಸಿರಲ್ಲ, ಆದರೂ ಕೂಡ ತೀರ್ಮಾನ ಇದ್ದಕ್ಕಿದ್ದಾಗೆ ಹೊರಬರುವಂಥ ಸಾಧ್ಯತೆ ಇರುತ್ತೆ. ಇದರಿಂದ ನಿಮಗೆ ಧನಾತ್ಮಕವಾದ ಆಲೋಚನೆಗಳೂ ಕೂಡ ಬರಲ್ಲ, ಆತ್ಮವಿಶ್ವಾಸ ಕೂಡ ಇರಲ್ಲ. ಇದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥದ್ದು. ಇನ್ನು ಈ ದಿನ ಯಾವುದೇ ಒಂದು ಅನಾವಶ್ಯಕವಾಗಿ ಗಂಡಾಂತರದ ಪರಿಸ್ಥಿತಿಗೆ ಎಡೆ ಕೊಡಬೇಡಿ. ಕೆಲವೊಮ್ಮೆ ಪರಿಸ್ಥಿತಿಗಳು ಹಾಗೆ ಬಂದುಬಿಡುತ್ತೆ, ಆದರೆ ಅದನ್ನು ನಿಯಂತ್ರಣ ಮಾಡಿಕೊಳ್ಳಿಕ್ಕೂ ಕೂಡ ಸಾಧ್ಯ ಇದೆ. ಸಮಸ್ಯೆ ಇದ್ದ ಕಡೆ ಪರಿಹಾರ ಇದ್ದೇ ಇರುತ್ತೆ. ಇದನ್ನು ಗಮನದಲ್ಲಿಟ್ಕೊಳ್ಳಿ. ಆದರೆ ಹಿರಿಯರ ಮಾತನ್ನು ಈ ದಿನ ತಳ್ಳಿ ಹಾಕಬೇಡಿ. ಅವರ ಸಲಹೆಯನ್ನು ಈ ದಿನ ಪಡ್ಕೊಂಡೇ ಕೆಲವು ವಿಚಾರಗಳನ್ನು ನೀವು ಮುಂದುವರಿಸಬೇಕಾಗತ್ತೆ. ಅದರಿಂದಲೇ ಪ್ರಾಕ್ಟಿಕಲ್ ಆಗಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಸುಬ್ರಹ್ಮಣ್ಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೂ ಕೂಡ ಈ ದಿನದ ಹಣಕಾಸಿನ ವಿಚಾರದಲ್ಲಿ, ಈ ಸಂಬಂಧಗಳ ವಿಚಾರದಲ್ಲಿ ಸ್ವಲ್ಪ ಕಿರಿಕಿರಿ ಉಂಟಾಗುವಂಥದ್ದಿದೆ. ನಿಮ್ಮ ಒಂದು ಸಂಪಾದನೆಗೆ, ನಿಮ್ಮ ಆದಾಯಕ್ಕೆ ಯಾರೋ ವಾರಸುದಾರರು ಹುಟ್ಟುಕೊಳ್ಳುವಂಥದ್ದು ಇದೆ. ಹಾಗಾಗಿನೇ ಈ ಹಕ್ಕುದಾರಿಕೆಯ ವಿಚಾರದಲ್ಲಿ ಸ್ವಲ್ಪ ಮನಸ್ಸು ಹತಾಶವಾಗುವಂಥದ್ದು,
ಆದ್ದರಿಂದಲೇ ಈ ದಿನ ನಿಮ್ಮ ಸ್ಥಿರಾಸ್ತಿ ಆಗಲಿ, ಸಂಪಾದನೆ ಆಗಲಿ, ವ್ಯಾಪಾರ ವಹಿವಾಟುಗಳಾಗಲಿ ಅದರ ಉತ್ತರಾಧಿಕಾರತ್ವ ಯಾರದ್ದಿರತ್ತೆ ಅನ್ನೋಂಥದ್ರ ಜಿಜ್ಞಾಸೆ ಬರುವಂಥದ್ದು. ಅಂದರೆ ಆ ಕೆಲಸ ಕಾರ್ಯಗಳಲ್ಲಿ ಬರುವಂಥ ಲಾಭವನ್ನಾಗಲಿ, ನಿಮ್ಮ ಉಳಿತಾಯವನ್ನಾಗಲಿ ಯಾರು ಹಕ್ಕುದಾರಿಕೆಯಿಂದ ಅದನ್ನು ಕ್ಲೇಮ್ ಮಾಡ್ತಾರೆ ಅನ್ನುವಂಥ ವಿಚಾರದಲ್ಲಿ ಜಿಜ್ಞಾಸೆ ಆರಂಭ ಆಗುವಂಥದ್ದು ಈ ದಿನದಲ್ಲಿರುತ್ತೆ. ಹಾಗಾಗಿನೇ ಈ ದಿನ ನಿಮಗೆ ಅಷ್ಟೊಂದು ಉತ್ಸಾಹದಾಯಕವಾಗಿ ಇರಲ್ಲ. ಇನ್ನು ಈ ದಿನ ಚಾಡಿಕೋರರಿಂದ ಸ್ವಲ್ಪ ದೂರ ಇರಬೇಕು. ಏಕೆಂದರೆ ಚಾಡಿ ಮಾತನ್ನು ಹೇಳುವಂಥವರು ಬೇರೆಯವರನ್ನ ವಿಚಾರವನ್ನು ನಿಮ್ಮ ಬಳಿ ಹೇಳ್ತಾರೆ, ನಿಮ್ಮ ವಿಚಾರವನ್ನು ಬೇರೆಯವರ ಜೊತೆಯಲ್ಲೂ ಹೇಳ್ತಾ ಇರ್ತಾರೆ. ಆದ್ದರಿಂದ ಅಂಥವರನ್ನು ದೂರ ಇಡುವಂಥದ್ದು ಉತ್ತಮ ಈ ದಿನದಲ್ಲಿ. ಹಾಗೆ ಈ ದಿನ ಕೆಲವು ವಿಚಾರಗಳಲ್ಲಿ ಗ್ರಹಗತಿಗಳು ಅಷ್ಟೊಂದು ಅನುಕೂಲಕರವಾಗಿರಲ್ಲ. ಆದ್ದರಿಂದಲೇ ನೀವು ಆದಷ್ಟು ತಪ್ಪುಗಳನ್ನು ಮಾಡದ ರೀತಿಯಲ್ಲಿ ಎಚ್ಚರಿಕೆಯಿಂದ ಮುಂದುವರಿಬೇಕು. ಇನ್ನು ಬೇರೆಯವರು ಮಾಡುವಂಥ ತಪ್ಪುಗಳನ್ನು ಕೂಡ ಈ ದಿನ ವಿಶೇಷವಾಗಿ ನೀವು ಹೈಲೈಟ್ ಮಾಡಬಾರ್ದು. ತಪ್ಪುಗಳು ಸರ್ವೇ ಸಾಮಾನ್ಯವಾಗಿ ಬರುತ್ತೆ, ಆದರೆ ತಪ್ಪುಗಳನ್ನು ತಿದ್ದಿಕೊಂಡು ಮುನ್ನಡೆಯುವಂಥದ್ದೇ ಆ ಒಂದು ಪ್ರಯತ್ನವಾಗಬೇಕು. ಅಂತಹ ನಿಟ್ಟಿನಲ್ಲಿ ನೀವು ಕೂಡ ಭಾಗಿದಾರರಾಗಬೇಕು. ಇನ್ನು ಈ ದಿನ ನಿಮ್ಮ ಅಭಿಪ್ರಾಯಗಳಾಗಲಿ, ನಿಮ್ಮ ಆಲೋಚನೆಗಳಾಗಲಿ ಧನಾತ್ಮಕವಾಗಿರಲಿ. ಆದರೆ ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ನೀವು ಧೈರ್ಯವನ್ನು ಕಳ್ಕೊಳ್ಬೇಡಿ, ಆತ್ಮವಿಶ್ವಾಸದಿಂದ ಮುಂದುವರಿಬೇಕು. ಇದು ನಿಮ್ಮ ಒಂದು ಯಶಸ್ಸಿನ ಗುಟ್ಟು. ಇದನ್ನು ನೀವು ಸದಾ ಸರ್ವದಾ ನೆನಪಿನಲ್ಲಿಟ್ಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ಆರಾಧನೆ ಮಾಡಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ತುಂಬ ಲವಲವಿಕೆ ಇರುವಂತಹ ದಿನ. ಏಕೆಂದರೆ ನಿಮ್ಮ ವ್ಯವಹಾರದಲ್ಲಿ ಹೆಚ್ಚಳ ಕಾಣುವಂಥ ದಿನ ಇದು. ಹಾಗೆ ನಿಮ್ಮ ಆರೋಗ್ಯದ ವಿಚಾರದಲ್ಲಿ ಸುಧಾರಣೆ ಇರುತ್ತೆ. ನಿಮ್ಮ ಪ್ರಯತ್ನದಲ್ಲಿ ಉತ್ತಮ ಫಲಿತಾಂಶಗಳು ಕಾಣಿಸ್ತಾ ಇರುತ್ತೆ. ಹಾಗೆ ಬಹಳ ದಿನಗಳಿಂದ ಬಾಕಿ ಉಳಿದುಕೊಂಡಿದ್ದಂತಹ ಕೆಲಸಗಳು ಯಶಸ್ವಿಯಾಗಿ ಈ ದಿನ ಪೂರ್ಣ ಆಗುತ್ತೆ. ಇದು ನಿಮ್ಮ ಸಾಧನೆ. ಹಾಗೆ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಸಣ್ಣ ಪುಟ್ಟ ವಿವಾದಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ತೀರಿ. ಇದು ಸೈದ್ಧಾಂತಿಕವಾಗಿ ಬರುವಂಥ ಭಿನ್ನಾಭಿಪ್ರಾಯಗಳು, ಅದನ್ನು ಈ ದಿನ ಚರ್ಚೆಯ ಮೂಲಕ ಪರಿಹಾರ ಮಾಡಿಕೊಳ್ಳುವಂಥ ಒಂದು ಅವಕಾಶ ಇದೆ. ಆದರೆ ಈ ದಿನದ ಕೆಲಸ ಕಾರ್ಯಗಳು ನಿಧಾನ ಆಗೋದ್ರಿಂದ ತಾಳ್ಮೆಯನ್ನು ಮಾತ್ರ ಕಳ್ಕೊಳ್ಬೇಡಿ. ಹಾಗೆ ಈ ದಿನ ಮನೆಯಲ್ಲಿ ಉತ್ತಮವಾದಂತಹ ವಾತಾವರಣ ಇದೆ. ನೀವು ಯಾವುದೇ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಲಿಕ್ಕೂ ಕೂಡ ಕುಟುಂಬಸ್ಥರ ನೆರವು ಇದೆ, ಬೆಂಬಲ ಇದೆ, ಹಣಕಾಸಿನ ಸಹಕಾರ ಕೂಡ ಸಿಕ್ಕತ್ತೆ. ಯಾವುದಕ್ಕೂ ಕೂಡ ಕೊರತೆ ಇಲ್ಲ ಈ ದಿನ ನಿಮಗೆ. ಇನ್ನು ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿಪಾತ್ರರು ಕೂಡ ನಿಮ್ಮ ವ್ಯವಹಾರಗಳಿಗೆ ಕೈ ಜೋಡಿಸ್ತಾರೆ. ಅವರ ಒಂದು ಸಹಾಯ ಕೂಡ ನಿಮಗೆ ಸಿಕ್ಕತ್ತೆ. ಹಾಗೆ ನಿಮ್ಮ ಒಂದು ಕಷ್ಟ ಸುಖಗಳನ್ನು ಅರ್ಥ ಮಾಡಿಕೊಳ್ಳುವಂಥ ಸ್ನೇಹಿತರು, ನಿಮ್ಮ ಮನಸ್ಸನ್ನು ಅರ್ಥೈಸ್ಕೊಂಡಿರುವಂಥ ಸಂಗಾತಿ, ಪ್ರೀತಿಪಾತ್ರರು ಈ ದಿನ ನಿಮ್ಮ ಜೊತೆಯಲ್ಲಿರೋದ್ರಿಂದ ನೀವು ತುಂಬ ಧನಾತ್ಮಕವಾಗಿ ಇರ್ತೀರಿ. ತುಂಬ ಪಾಸಿಟಿವ್ ವೈಬ್ಸ್ ಈ ದಿನ ನಿಮ್ಮಲ್ಲಿ ಕಾಣಿಸ್ಕೊಳ್ಳುತ್ತೆ. ಹಾಗೆ ಕಷ್ಟಕರ ಕಾರ್ಯಗಳನ್ನು ಕೂಡ ಸುಲಭದಲ್ಲಿ ಸಾಧಿಸಲಿಕ್ಕೆ ಸಾಧ್ಯವಾಗುತ್ತೆ ಇದರಿಂದ. ಹಾಗೆ ನಿಮ್ಮ ಪ್ರತಿಸ್ಪರ್ಧಿಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅವರನ್ನು ಟೇಕನ್ ಫಾರ್ ಗ್ರಾಂಟೆಡ್ ಅಂತಾರಲ್ಲ, ಆ ರೀತಿಯಲ್ಲಿ ಪರಿಗಣಿಸಬಾರ್ದು. ಆ ಹಿತಶತ್ರುಗಳು ಯಾವತ್ತೂ ಶತ್ರುಗಳೇ, ಹಿತವಾದಂತಹ ಮಿತ್ರರು ಆಗಲಿಕ್ಕೆ ಸಾಧ್ಯ ಆಗಲ್ಲ. ಎಲ್ಲಿಯವರೆಗೆ ನಿಮ್ಮ ಬಗ್ಗೆ ಅವರಿಗೆ ಹೊಟ್ಟೆ ಉರಿ ಇರುತ್ತೆ, ಈ ಜಲಸ್ ಅನ್ನೋಂಥದ್ದು ಇರುತ್ತೆ, ಅಲ್ಲಿಯವರೆಗೂ ಕೂಡ ಅವರು ನಿಮಗೆ ಶತ್ರುಗಳೇ. ಅಂಥವರನ್ನು ಸ್ವಲ್ಪ ದೂರ ಇಡುವಂಥದ್ದು ಉತ್ತಮ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1.